ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ಎದ್ಬಿಟ್ಟಿದ್ದೀನಿ. ಇವತ್ತು ಯುಗಾದಿ ಹಬ್ಬ ಫ್ರೆಂಡ್ಸ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಮೊದಲೇದಾಗಿ ನಮಗೆ ಹೊಸ ವರ್ಷ ಅಂದರೆ ಯುಗಾದಿನೇ ಅಲ್ಲ ಫ್ರೆಂಡ್ಸ್. ಯಪ್ಪ, ಹೊಸ ವರ್ಷ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಅದೇ ಇಂಗ್ಲೀಷ್ ಅವ್ರು ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋಕ್ಕೋಗಿ ಶಿವ 1 kg ಕೇಕ್ ತಿನ್ಬಿಟ್ಟು ದಬಾಕೊಂಡಿದ್ದು ಇನ್ನು ಈಗ ಸುಧಾರಿಸ್ಕೋತೈತೆ. ಹಾಗಾಗಿ ಅವರ ಹೊಸ ವರ್ಷನ ಸೆಲೆಬ್ರೇಷನ್ನೇ ಮಾಡಿಸ್ಕೊಳ್ಳೋದು. ಏನೋ ನೋವು ನಿಂಗೆ? ಏನು ವಿಚಿತ್ರವಾಗಿ ಸೌಂಡ್ಗಳು ಮಾಡ್ತಾನೆ ಹಬ್ಬದಲ್ಲಿ. ಅದಕ್ಕೆ ಇಂಗ್ಲೀಷ್ ಅವ್ರು ಹೊಸ ವರ್ಷನ ಸೆಲೆಬ್ರೇಷನ್ ಮಾಡ್ಕೊಬಾರ್ದು ಅಂತ ಹೇಳೋದು. ನಮ್ಮದೇ ಯುಗಾದಿ ಹೊಸ ವರ್ಷ ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್. ಒಬ್ಬಟ್ಟು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಅದು ಬೇರೆ ಎದೆ ಡವ ಡವ ಅಂತಿದೆ. ನಾನು ಮಾಡೋ ಒಬ್ಬಟ್ಟು ಅಮೆರಿಕಾ, ಆಫ್ರಿಕಾ, ಶ್ರೀಲಂಕಾ ಥರ ಶೇಪ್ಗಳು ಬರ್ತವೆ. ಪರವಾಗಿಲ್ಲ ಫ್ರೆಂಡ್ಸ್, ಟ್ರೈ ಮಾಡ್ತೀನಿ ಈ ವರ್ಷನೂ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಂಡು. ಅದಕ್ಕೂ ಮುಂಚೆ ಕಾಫಿಗೆ ಇಡ್ತಿದ್ದೀನಿ ಫ್ರೆಂಡ್ಸ್. ಬಾಗಿಗೆ ನೀರು ಹಾಕ್ಬಿಟ್ಟು ಬಂದಿದ್ದೀನಿ. ನೆನ್ನೆನೇ ಕಲರ್ ರಂಗೋಲಿ ಆಗ್ತಾಯಿದೆ ಫ್ರೆಂಡ್ಸ್. ಮಳೆ ಅಲ್ಲ, ಜೋರು ಮಳೆ, ಅದಕ್ಕೆ ಹಾಕಿಲ್ಲ. ಅದಕ್ಕೆ ಪುಟಾಣಿದು ಇವತ್ತು ರಂಗೋಲಿ ಹಾಕೋಣ. ನಮ್ಮ ಹಬ್ಬ ಸ್ಟಾರ್ಟ್ ಆಗೋದೇ ನೀರ್ವಲೆಯಿಂದ ಫ್ರೆಂಡ್ಸ್. ನೀರ್ವಲೆ ಹತ್ರ ಶಿವಕುಮಾರ್ ಬಿಟ್ಟಿದ್ದೀನಿ. ಆ ಅಧಿಕಾರನ ಶಿವಕುಮಾರ್ ಕೊಟ್ಟಿದ್ದೀನಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪಾಗಿ ಬರ್ತಾನೆ. ಆದ್ರೆ ಮೈ ಬ್ಯಾಡ್ ಲಕ್ ಏನಂದ್ರೆ ಫ್ರೆಂಡ್ಸ್, ಶಿವಾಗ ರಜಾ ಕೊಟ್ಟಿಲ್ಲ ಹಬ್ಬಕ್ಕೆ. ಇದೇ ನಮಗೆ ಮೇಯ್ನ್ ಹಬ್ಬ. ರಜಾ ಕೊಟ್ಟಿಲ್ಲ, ಬೇಜಾರಾಗ್ತೈತೆ. ಎಣ್ಣೆ ಸ್ನಾನ ಇವತ್ತು ಆಯ್ತೋ ಇಲ್ವೋ, ಇಲ್ಲ ಮಧ್ಯಾಹ್ನ ಮೇಲೆ ರಜಾ ಕೊಡ್ತಾರೋ, ಇಲ್ಲ ಸಂಜೆ ಮೇಲೆ ರಜಾ ಕೊಡ್ತಾರೋ ನನಗೂ ಗೊತ್ತಿಲ್ಲ. ಕಾದ್ ನೋಡುವ ಫ್ರೆಂಡ್ಸ್. ಕಾಫಿ ಮಾಡೋಣ ಅಂತ ಹಾಲು ಕಾಯಿಸ್ಕೊಂಡು ಸಕ್ಕರೆ ಹಾಕ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ನೋಡಿದ್ರೆ ಟೀ ಪುಡಿನೂ ಇತ್ತು. ಅದಕ್ಕೆ ಟೀನೇ ಮಾಡೋಣ ಅಂದ್ಬಿಟ್ಟು ಟೀ ಪುಡಿ ಹಾಕಿದ್ದೀನಿ 3 ರೋಸಸ್ಸು. ಯಾಕೆಂದ್ರೆ ನನ್ನ ಫೇವ್ರೇಟ್ ಕಡಲೆಪುರಿ ತಂದಿದ್ದೀವಲ್ಲ ಫ್ರೆಂಡ್ಸ್ ಮಧುರಮ್ಮ ಜಾತ್ರೆಯಿಂದ. ಅದನ್ನ ಹಾಕೊಂಡು ಟೀಗೆ ಕುಡಿತಾ ಇದ್ರೆ ಅದೇ ಟಿಫನ್ ಆಗ್ತಿದೆ. ಇನ್ನು ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಟಿಫನ್ ಬರೋಷ್ಟು ಲೇಟ್ ಆಗ್ತಿದ್ದಲ್ಲ, ಅದಕ್ಕೆ ಈ ಥರ ಸ್ಕೆಚ್ ಆಗ್ತದೆ ಫ್ರೆಂಡ್ಸ್. ಆ್ಯಕ್ಚುಲಿ ಇಷ್ಟೊತ್ತಿಗೆ ಹಬ್ಬ ಮಾಡ್ತಾ ಇರ್ಬೇಕಾಯ್ತು ಫ್ರೆಂಡ್ಸ್. ನಮ್ಮ ಮನೇಲಿ ಈಗ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಬಿಸಿ ಬಿಸಿ ಕಾಫಿ ಅಲ್ಲ, ಟೀ 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 ತಗೊಳ್ಳಿ. ಮಾರ್ನಿಂಗ್ ಟೀ, ಎನರ್ಜಿ ಬೂಸ್ಟರ್. ಆಫ್ಟರ್ 1.5 month ಮೈ ಹಸ್ಬೆಂಡ್ ಹೀಟಿಂಗ್ ಟೀ. ಹಾಂ, ನೀನು ಅಷ್ಟೇ ಕುಡಿತಿಲ್ಲ ಯಾವಾಗಲೂ. ಅದಕ್ಕೆ ಕೊಡ್ಲಾ? ಆಯ್ತಾ ಇನ್ನ? ಬಿಲ್ಡಪ್ ರಜೆ ಇಷ್ಟು ಕೊಟ್ರೆ ಅಷ್ಟು ಕೊಟ್ರೆ ಇಷ್ಟು. ಕಾಫಿ ಪುಡಿ ಬ್ರೂ ಬೇಕಿತ್ತಾ ಫ್ರೆಂಡ್ಸ್? ಸಿ ಮೈ ಫೇಸ್ ಎಷ್ಟು ಬರ್ನಿಂಗು, ಎಲ್ಲ ಬ್ಲಷಿಂಗು. ನೆನೆ ಫೇಸ್ ಪ್ಯಾಕ್ ಹಾಕಿರೋದು. ಈ ಥರ ಟೀ ತಗೊಂಡು ಕಡಲೆಪುರಿಲಿ ನಾವು ಬಕ್ರಾದ್ವಿ, ಮುಗೋಗಿರೋ ಚೋಚ ಮಿಕ್ಸ್ ಮಾಡ್ಬಿಟ್ಟವ್ರೆ. ಕಡಲೆಪುರಿ ಹಾಕೊಂಡು ತಿಂತಾ ಇದ್ರೆ ಇದೇ ಮಾರ್ನಿಂಗ್ ಸ್ನಾಕ್ಸು. ಅಪ್ಪಿ ಇವತ್ತು ಹಬ್ಬ ಟೈಮ್ ವೇಸ್ಟ್ ಮಾಡ್ತಿದೀವಿ ನಾವು ಸುಮ್ಮನೆ ಇದೆಲ್ಲ ತಿನ್ಕೊಂಡು ಕುಡ್ಕೊಂಡು. ನಾನೇನಯ್ಯ ತಪ್ಪು ಮಾಡ್ದೆ? ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ನಿಮ್ಮ ಹೆಂಡತಿಗೆ ಏನು ಕೊಡಿಸ್ತಾ ಇದ್ದೀರಿ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಣ್ಣೆ ಸ್ನಾನ ಪ್ಲಾನ್ ಯಾವಾಗಪ್ಪಿ? ಮಧ್ಯಾಹ್ನ ಮಾಡ್ಕೋ ಹೋಗಲಿ. ನೀನ್ ಮಧ್ಯಾಹ್ನ ಮಾಡ್ಕೋ. ನಾನೇ ಹಚ್ಕೋಬಾರ್ದು, ಗಂಡನೇ ಹಚ್ಬೇಕು. ಆಯ್ತು ಬಿಡಿ, ಆಯ್ತು. ನೀನ್ ಸ್ಮೈಲ್ ಕೊಟ್ಮೇಲೆ ಯುಗಾದಿ ಹಬ್ಬ ಇಂಟ್ರೆಸ್ಟೇ ಹೋಯ್ತು. ಅದೇ ನಾನು ಹೇಳ್ತಾ ಇದ್ದೀನಿ, ಕೈ ಕಾಲ್ಗೆಲ್ಲ ಮಸಾಜ್ ಮಾಡಪ್ಪ. ನಾನು ನಿನಗೆ ಮಾಡ್ದಂಗೆ ಚೋಟು ಏನ್ಲ ನಿನ್ ಗೋಳು ಹಬ್ಬದಲ್ಲಿ. ಇವನು ಫಸ್ಟ್ ಮಳೆ ಬಿದ್ದಿರೋದು ವಾತಾವರಣ ನೋಡ್ಬಿಟ್ಟವನೆ. ನೆಲ ಆಚೆಗೆ ಇಕ್ದಿರ ಒದ್ದಾಡ್ತವನೆ, ಇಲ್ಲಿಂದ ಹತ್ತವನೆ. ಸೂಪರ್ ಆಯ್ತು. ಓಕೆ ಫ್ರೆಂಡ್ಸ್, ತಿನ್ಬಿಟ್ಟು ರಂಗೋಲಿ ಬತ್ತೀನಿ. ಮಿಕ್ಸರ್ ತಗೋತೀರಾ? 20 ರೂಪಾಯಿ. ಮಿಕ್ಸ್ ಮಾಡ್ಕೊಳ್ಳೋದು ತಗೋಬಾ. ಗಂಡನಿಂದ ಹೆಂಡತಿಗೆ ಎಣ್ಣೆ ಕಾರ್ಯಕ್ರಮ. ಏನಿ ನನ್ ಮಕ್ಳು ಸೀಮೆಗಿಲ್ ಗಂಡ ಹೆಂಡತಿ ಕೈ ಕಾಲ್ಗೆಲ್ಲ ಹಚ್ಕೋತಾರೆ ಫ್ರೆಂಡ್ಸ್ ಗಂಡ್ ಮಕ್ಳು. ನಾವ್ ಹಚ್ಕೊಂಡು ಎಲ್ಲ ಓಡಾಡುವ. ಎಷ್ಟೊಂದು ಕೆಲಸ ಐತೆ ಯುಗಾದಿ ಹಬ್ಬದ ದಿನಾನು. ಕೆಲಸ ಹೆಂಗಸರ್ ನಾವೇನು ವೇಸ್ಟ್ಗಳು ನೆತ್ತಿಗೆ ಹಚ್ಕೊಂಡು ಬಿದ್ದಿರ್ತೀವಿ ಅಲ್ಲೆಲ್ಲರೂ ಮೂಲೆಯಲ್ಲಿ. ನೀವು ಮೈಕೈ ಎಲ್ಲ ಹಚ್ಕೊಳ್ರಪ್ಪ, ನಿಮಗ್ ಕೆಲ್ಸಗಳು ಜಾಸ್ತಿ ಮನೇಲಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಅಪ್ಪಿ ವರ್ಷ ನಾನೇ ಮೈಕೈಲ ಹಚ್ಚಿತೀನಪ್ಪಿ. ಯಾಕಪ್ಪಿ ಹಿಂಗೆ ಓಡ್ಬಿಟ್ಟಿ? ಹೋದ ವರ್ಷದ ವಿಡಿಯೋ ನೋಡಿ ಫ್ರೆಂಡ್ಸ್. ಅದು ಬೇಸಿಗೆಯಲ್ಲಿ ಹೀಟ್ ಜಾಸ್ತಿ ಇಲ್ಲ, ಅದಕ್ಕೆ ಯುಗಾದಿನಲ್ಲಿ ಹರಳೆಣ್ಣೆ ಹಚ್ಕೊಳ್ಳೋ ಇದು ಸಂಪ್ರದಾಯ ಬಂದೈತೆ ಅಂತ ನನಗೆ ಅನಿಸ್ತೈತಿ. ಇವಾಗ ಶಿವ ಕೆಲ್ಸದಿಂದ ಬಂದ ಮೇಲೆ ಹಚ್ತೀವಿ ಫ್ರೆಂಡ್ಸ್. ಶಿವ ಅಪ್ಪಿ ರಾಜಾರ ಹಾಕಪ್ಪಿ. ಯುಗಾದಿ ಹಬ್ಬದಲ್ಲಿ ವರ್ಷ ಬರ್ದು ಕೆಲಸ ಮಾಡ್ಬೇಕಾಗ್ತೈತೆ. ಹಬ್ಬ ದಿನ ನಮಗೆ ಯುಗಾದಿ ಸ್ಟಾರ್ಟ್ ಆಗೋದೇ ತೋರಣದಿಂದ ಫ್ರೆಂಡ್ಸ್. ಅದಕ್ಕೆ ಸೊಂದಿಗೊಂದಿಯಲ್ಲಿ ತೋರಣ ಹುಡುಕ್ತಾ ಇದೀವಿ. ಮಾವಿನ ಎಲೆಗೆ ಏನಂದೆ ಇನ್ನೊಂದ್ಸಲ ಹೇಳು. ಅಲ್ಲ, ಮಾವಿನ ಎಲೆಗೆ ತೋರಣ ಹುಡುಕ್ತಾ ಇದೀವಿ. ತೋರಣಕ್ಕೆ ಮಾವಿನ ಎಲೆ ಹುಡುಕ್ತಾ ಇದೀವಿ. ಬೇವು ಬೇಕು, ಮಾವು ಬೇವು ಎಲ್ಲ ಮಿಕ್ಸ್ ಆಗಿ ಯುಗಾದಿ ಇಲ್ವೋ? ಸಾಕಾಗ್ಬೋದು ಬಾ ಇಷ್ಟು. ವಾವ್, ನನ್ನ ಗಂಡ ಎಷ್ಟು ಪ್ರೀತಿಯಿಂದ ತೋರ್ಸೋಕೆ ಇಷ್ಟು ಎಣ್ಣೆ ಹಾಕಿರ್ಬೋದು. ನನಗೆ ಬೇಕಾದಷ್ಟು ಕೆಲಸ ಬಿದ್ದೈತೆ ಫ್ರೆಂಡ್ಸ್. ನಾನು ಆದರೂ ನನ್ನ ಗಂಡನಿಂದ ಸುತ್ತಾ ಇದ್ದೀನಿ. ನಿನಗೆ ಮನ ಮರ್ಯಾದೆ ಆಯ್ತಾ? ಶಿವ ಈಗ ಕೆಲ್ಸಕ್ಕೆ ಹೋಗ್ಬಿಟ್ಟು ಮಧ್ಯಾಹ್ನ ಸಂಜೆ ಬರ್ತೈತೆ ಫ್ರೆಂಡ್ಸ್. ಆಮೇಲೆ ಶಿವಾಗ ಎಣ್ಣೆ ಸ್ನಾನ. ಅದಕ್ಕೆ ಇರೋಷ್ಟರಲ್ಲೇ ನಮ್ಗೆ ಏನೇನು ಬೇಕು ತೋರಣ ಅದು ಇದೆಲ್ಲ ರೆಡಿ ಮಾಡಿಸ್ಕೊಂಡು ಕಳಿಸ್ತೀನಿ. ಆಮೇಲೆ ನಾನು ಪೂಜೆ ಗೀಜೆ ಮಾಡಿ
ಆಮೇಲೆ ಶಿವ ಇಷ್ಟೊತ್ತಿಗೆ ಬರ್ತಿದ್ದೆ ಅಷ್ಟೊತ್ತಿಗೆ ಶಿವಕ್ಕೆ ಪೂಜೆ ಮಾಡೋದು ಎಣ್ಣೆ ಹಚ್ಚಿ. ಶಿವಕ್ಕೆ ಪೂಜೆ ಏನು ವರ್ಷಾನುಗಟ್ಲೆ ನಡೀತಾ ಇರ್ತೈತೆ. ಇವತ್ತೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಪೂಜೆ ಮಾಡೋಣ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಮರದಲ್ಲಿ ಮಾವು ಸಣ್ಣ ಸಣ್ಣದು ಈ ಮರ ತುಂಬ ಬಿಡ್ತೈತೆ ಫ್ರೆಂಡ್ಸ್. ಬ್ಯಾಡ್ ಲೆಕ್ಕ ಏನಂದರೆ ತಿನ್ನೋ ಥರ ಇರೋಲ್ಲ, ಹೆವಿ ಹುಳಿ. 1 kg ಹುಣ್ಸೆಹಣ್ಣು ಬಾಯಿಗೆ ಹಾಕೊಂಡು ಅಗ್ದಂಗೆ ಇರ್ತೈತೆ. ಉಪ್ಪಿನಕಾಯಿಗೆ ಸೂಪರಾಗಿರ್ತೈತೆ, ಆದರೆ ಹುಳ ಜಾಸ್ತಿ. ಟಾಮ್ಸಿ ಬೆಟ್ಟದ ಎಲ್ಲ ಖಾಲಿಯಾಗಿದೆ, ಸೀಸನ್ ಮುಗ್ದಿದೆ, ಚಿಗುರ್ತಾ ಇದೆ. ಒಣಗಿರೋ ಎಲ್ಲ ಉದ್ರಿ ಹೊಸ ಚಿಗುರು ಬಂದಂಗೆ ನಮ್ಮ ಜೀವನದಲ್ಲೂ ಕೆಟ್ಟ ಸಮಯಗಳೆಲ್ಲ ಕಳೆದು ಒಳ್ಳೆ ಸಮಯ ಬರಲಿ ಅಂದ್ಬಿಟ್ಟು ನಾನೇ ಆಶೀರ್ವಾದ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯಾವ ಮಹಾನುಭಾವ ಹೇಳೋದ್ನು? ಬೇವಿಗೆ ಬಂದ್ವಿ ಫ್ರೆಂಡ್ಸ್ ನಾವೀಗ. ಮಾವೊಂದು ಮೂಲೆಯಲ್ಲಿ, ಬೇವು ಒಂದು ಮೂಲೆಯಲ್ಲಿ. ಟಾಮ್ಸಿ ನಮಗೆ ಪೂಜೆಗೆ ಬೇವು, ತೋರಣಕ್ಕೆ ಅಷ್ಟೇ. ಮಾರ್ಕೆಟಲ್ಲಿ ಪಾಪ ಸಿಟಿಲಿ ಸಿಗದೆ ಇರೋರು ತಗೋತಾರೆ ದುಡ್ಡು ಕೊಟ್ಟು, ಮಾವು ಬೇವು ಎಲ್ಲ. ನಮಗೆ ಆರಾಮಾಗಿ ಸಿಗ್ತೈತೆ ಫ್ರೆಂಡ್ಸ್, ಅದಕ್ಕೆ ನಾವು ಹಿಂಗೆ ಕಿತ್ಕೊಂಡು ಹೋಗ್ತೀವಿ. ಇಷ್ಟು ಬಿಸಿಲು ಬರ್ತೈತೆ ಅಂದರೆ ಇವತ್ತು ಮಳೆ ಬರ್ತೈತೆ ಫ್ರೆಂಡ್ಸ್. ನಾವು ಬೇಗ ರಂಗೋಲಿ ಹಾಕಬೇಕು. ಬನ್ನಿ. ಓಕೆ ಫ್ರೆಂಡ್ಸ್, ಈಗ ತೋರಣ ಕಟ್ಟಿಸ್ಕೊಂಡು ಶಿವನ ಕೆಲಸ ಕಳಿಸೋಣ. ಆಮೇಲೆ ನಮ್ಮದೇ ಹಬ್ಬ ಡಾಮ್ ಡೂಮ್. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಯಾಕೆ ಇಲ್ಲಿ ವಾಸ್ತು ದೋಷ ಆಯಿತಾ? ಇಲ್ಲೊಂಚೂರು ಮಾವು ಕಿತ್ಕೊಳ್ಳೋ ಪ್ರೋಗ್ರಾಮ್ ನಡೀತಿದೆ. ಸಾಕು ಬನ್ನಿ. ಮರದಾರಿ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಿತ್ತು ವೇಸ್ಟ್ ಮಾಡಬಾರ್ದು. ಏನೇ ಹಬ್ಬ ಆದರೂ ಈ ಬಟ್ಟೆಗಳು ಒಣಗಾಕೋದು ಎತ್ತಿಕ್ಕೋದು ಮಾತ್ರ ತಪ್ಪಲ್ಲ ನನಗೆ. ಬರೋ ವರ್ಷದಲ್ಲಿ ಹಿಂಗೆ ತೋರಣ ಕಟ್ಬೇಕು ನೀನು, ಕುತ್ಕೊಳ್ಳೋದಲ್ಲ. ಈ ವರ್ಷ ಏನೋ ಮೊಗ ಅಂತ ಬಿಟ್ಟಿದ್ದೀವಿ. ಹಳ್ಳೆಣ್ಣೆನ ಮುಖಕ್ಕೆ ಹಚ್ಕೊಂಡ್ರು ಒಳ್ಳೇದು ಫ್ರೆಂಡ್ಸ್. ನಮ್ಮ ಬಾಡಿನಲ್ಲಿ ಹೀಟೆಲ್ಲ ಕಮ್ಮಿ ಆಗ್ತಿದೆ. ಹೀಟ್ ಜಾಸ್ತಿ ಆದರೆ ಪಿಂಪಲ್ಸ್ ಬರೋದು. ಅದಕ್ಕೆ ಹೆಣ್ಮಕ್ಳು ಕೈ ಕಾಲಿಗೆಲ್ಲ ಹಚ್ಕೋಬೋದು. ಅಂದರೆ ನಾನು ಮುಖಕ್ಕೆ ಮಚ್ಚಕ್ಕೆ ಥರ ಹಚ್ಕೋತೀನಿ. ಓಕೆ ಫ್ರೆಂಡ್ಸ್, ಮನೆ ಒರೆಸಿದಾಯ್ತು. ಪಟ್ ಅಂತ ರಂಗೋಲಿ ಹಾಕೋಣ ಬನ್ನಿ ಫ್ರೆಂಡ್ಸ್. ಫ್ರೆಶ್ ಆಗ್ಬಿಟ್ಟು ಬಂದು ಹೊಸ್ಲಿಗೆ ಈ ಥರ ಪುಟಾಣಿ ರಂಗೋಲಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಹೊಸ್ಲು ಕಲರ್ ನಾನು ಯಾವಾಗಲೂ ಹಾಕಲ್ಲ, ಹಾಕಿದ್ರೆ ವೇಸ್ಟ್, 1 ಸೆಕೆಂಡ್ ಕಳ್ಸಾಕ್ತಾರೆ ಅಂದ್ಬಿಟ್ಟು ನಾನು ಇವತ್ತು ಚುಕ್ಕಿ ರಂಗೋಲಿ ಹಾಕೋತಾ ಇಲ್ಲ ಫ್ರೆಂಡ್ಸ್. ಟೈಮ್ ಆಗಿಬಿಟ್ಟಿರೋದ್ರಿಂದ ಡಿಸೈನ್ ರಂಗೋಲಿ ಹಾಕೊಳ್ತಾ ಇದ್ದೀನಿ. ಫಸ್ಟು ವೃತ್ತ ಹಾಕೋಬೇಕು. ಇದು ಆಗಾಗ ಎಲ್ಲ ಹೆಣ್ಮಕ್ಳು ಟ್ರೈ ಮಾಡಿರ್ತಾರೆ ಫ್ರೆಂಡ್ಸ್. ಸುತ್ತಿ ಹಾಕೊಂಡು ಹೋಗ್ತಿರೋದೆ. ಕೈ ಮೇಲೆ ಮೆಹಂದಿ ಡಿಸೈನ್ನ ನೆಲದ ಮೇಲೆ ಹಾಕ್ಬಿಟ್ರೆ ಅದೇ ಕಲರ್ಫುಲ್ ರಂಗೋಲಿ ಅಷ್ಟೇ ಫ್ರೆಂಡ್ಸ್. ಆದರೆ ಡಿಸೈನ್ ಹಾಕೋಬೇಕಷ್ಟೇ. ಮತ್ತು ಹೆವಿ ಕಲರ್ ಹಾಕ್ಬಿಟ್ಟು ಏನೋ ಒಂಥರ ಪೇಂಟಿಂಗ್ ಮಾಡೋ ಥರ ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲ ಹಂಗೆ ಗ್ಯಾಪ್ ಬಿಡ್ತಾ ಇದ್ದೀನಿ, ಸ್ವಲ್ಪ ಹಂಗಂಗೆ ಇರಲಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಯಾಕಂದರೆ ಬೇಗ ಮುಗಿಬೇಕು. ಕಲರ್ ಹಾಕೊಂಡು ಕುಟ್ಕೊಳ್ಳೋದ್ರಲ್ಲೇ ಜಾಸ್ತಿ ಟೈಮ್ ಆಗೋದು ಅಂತ ಅಂದ್ಬಿಟ್ಟು ಸುತ್ತಾನು ಈ ಥರ ಸುರುಳಿ ಹಾಕ್ಕೊಂಡು ಎಲೆ ಹಾಕೊಂಡು ಬರ್ಕೊಂಡೆ. ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ಇರೋ ಕಡೆ ಅದನ್ನು ಖಾಲಿ ಬಿಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಯೆಲ್ಲೋ ಕಲರ್ ಫಿಲ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಕಲರ್ಗಳೆಲ್ಲ ಖಾಲಿ ಆಗ್ತಾ ಬಂದು ಇನ್ನೊಂದ್ಸಲ ಹೊಸದಾಗಿ ಎಲ್ಲ ಕಲರ್ ತಂದಿಟ್ಕೋಬೇಕು ಅಂತ ಅಂದ್ಬಿಟ್ಟು ಇರೋ ಕಲರ್ಲೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಚೆನ್ನಾಗಿರೋವೆಲ್ಲ ತಗೊಬರ್ಬೋದು ಅಂತ ಅಂದ್ಬಿಟ್ಟು ಆರೆಂಜ್ ಕಲರ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಅದನ್ನು ಈ ಥರ ಸುತ್ತ ಬಳಸ್ಕೊಂಡೆ. ವಿಡಿಯೋದಲ್ಲಿ ನೋಡೋಕೆ ಹಿಂಗೈತೆ ಏನೋ ಫ್ರೆಂಡ್ಸ್, ಲೈವಲ್ಲಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಲುಕ್ ಚೆನ್ನಾಗಿ ಕಾಣಿಸ್ತಿತ್ತು ಈ ಥರ ರಂಗೋಲಿ. ಮತ್ತೆ ಸುತ್ತ ಈ ಥರ ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ದೊಡ್ಡದು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ. ಹಿಂಗೆ ಹಾಕ್ಕೊಳ್ತಾ ಇದ್ರೆ ರಾತ್ರಿವರೆಗೂ ಹಾಕ್ಕೊಳ್ತೀನಿ. ಹಬ್ಬ ಆಗಲ್ಲ ಅವಾಗ, ಯುಗಾದಿ ಹಬ್ಬ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೈತೆ. ಮೊದಲು ಹಬ್ಬ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಕಡೆ ಗ್ಯಾಪ್ ಇರೋ ಕಡೆ ಮಧ್ಯೆ ಚುಕ್ಕಿ ಇಟ್ಕೊಂಡು ಪಿಂಕ್ ಕಲರಲ್ಲಿ ಚುಕ್ಕಿ ಇಟ್ಕೊಂಡು ಅದನ್ನೊಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡೆ. ಇದು ನಮ್ಮ ಯುಗಾದಿ ರಂಗೋಲಿ ಫ್ರೆಂಡ್ಸ್. ತುಳಸಿ ಗಿಡದ ಹತ್ರನೂ ಚುಕ್ಕಿ ಇಟ್ಬಿಟ್ಟು ಹಾಕೋದು ಬೇಡ, ಲೈನ್ ಹಾಕ್ಬಿಟ್ಟು ಯಾವುದೋ ಒಂದು ಡಿಸೈನ್ ತಲೆಗೆ ಬಂದಿದ್ದು ಹಾಕ್ತಾ ಇರಬೇಕು ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ ಫ್ರೆಂಡ್ಸ್. ಇದಕ್ಕೂ ಮಿಕ್ಕಿರೋ ಪಕ್ಕಿರೋ ಕಲರ್ ಜಾಸ್ತಿ ಯಾವಿದ್ದೋ ಅವನ್ನೆಲ್ಲ ಹಾಕ್ಕೊಂಡೆ. ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತೈತಿ ಇವತ್ತು ನಮ್ಮ ಮನೆ ಬಾಗ್ಲಲ್ಲಿ ರಂಗೋಲಿ ಹಾಕೋದು ಒಂದು ಸ್ವಲ್ಪ ನಾನು ವೇಸ್ಟ್ ಹೇಳ್ಬೇಕು ಅಂದರೆ, ಯಾಕಂದರೆ 1 ಸೆಕೆಂಡ್ಗೆ ಹಾಳು ಮಾಡ್ತಾರೆ ಟಾಮು ನುಚ್ಚೋಟು. ಆದರೂ ನನ್ನ ಖುಷಿಗೆ ನನ್ನ ಸಮಾಧಾನಕ್ಕೆ ಹಾಕ್ಕೊಳ್ಳೋದು. ರಂಗೋಲಿ ಇಲ್ಲಾಂದರೆ ಹಬ್ಬ ಕಂಪ್ಲೀಟ್ ಅನ್ಸಲ್ಲ ಫ್ರೆಂಡ್ಸ್. ಹಾಗಾಗಿ ಅವ್ರು ಹಾಳು ಮಾಡಿದ್ರು ಪರವಾಗಿಲ್ಲ, ನಾನು ರಂಗೋಲಿ ಹಾಕ್ಲೇಬೇಕು ಅಂತ ಹಿಂಗೆ ಹಾಕ್ಕೊಂಡೆ. ನಾನು ರೆಡಿ ಫ್ರೆಂಡ್ಸ್. ಇಲ್ಲಿ ಈ ಸೀರೆ ಉಟ್ಕೊಂಡಿದ್ದೀನಿ ನೀಲಿ ಕಲರ್ದು. ಇದು ಬ್ಲೌಸು, ಇದು ಬಳೆ, ಇದು ಸೆಟ್ಟು, ಇದು ಹೂವು, ಇದು ಯುಗಾದಿ ಹಬ್ಬದ ಪ್ರಯುಕ್ತ ಉದ್ದ ಜಡೆ, ಡ್ರೆಸ್ ಮ್ಯಾಚಿಂಗ್ ಕ್ಲಿಪ್ಪು. ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ ಮರಿಯಾನಿ ಥರ. ಇದು ಆಕ್ಚುಲಿ ಚೆನ್ನಾಗಿರೋದು ಫ್ರೆಂಡ್ಸ್. ದೇವ್ರ ದೀಪನ ಹಚ್ಬಿಟ್ಟು ಹೂವಲ್ಲಿ ಹಾಕ್ಬಿಟ್ಟು ಶಿವ ಬರೋದು ಲೇಟ್ ಆಗ್ತಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸಂಜೆ ಮತ್ತೆ ಒಂದ್ಸಲ ಪೂಜೆ ಮಾಡಬೇಕು. ಚೌಲಿ ಹಾಕ್ಕೊಂಡಿರೋದಕ್ಕೆ ಮತ್ತೆ ತಲೆ ಒಣಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಹಿಂಗೆ ಹೆಂಗೆಂಗೋ ಐತೆ ತಲೆ, ಏನು ಅನ್ಕೋಬೇಡ್ರಿ ಫ್ರೆಂಡ್ಸ್. ಇಲ್ಲಿ ಹೇರ್ ಆಕ್ಸೆಸರಿ, ತಲೆ ಒಣಗಿದ್ಮೇಲೆ ಇನ್ನೂ ಸೂಪರಾಗಿ ಕಾಣಿಸ್ತೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 12 ಗಂಟೆ ಆಗ್ತಾ ಬಂತು. ನಾನು ಈ ಥರ ಫ್ಯಾಷನ್ ಶೋ ಮಾಡ್ತಿದ್ದೀನಿ, ಹೊಟ್ಟೆ ಸಿತ್ತಿದೆ. ಶಿವಾಗೂ ಊಟ ಇಲ್ಲ. ಬನ್ನಿ ಫ್ರೆಂಡ್ಸ್, ಪಟ್ಟಂತ ಅಡುಗೆ ಮಾಡುವ. ನನ್ನ ಈ ಮೇಕಪ್ಪು ಸೆಟಪ್ಪು ನೋಡಿ ಇಬ್ಬರು ತಲೆ ಸುತ್ತ ಬಿದ್ದುಬಿಟ್ಟವ್ರೆ. ಜಾಗ ಬಿಡ್ಲೇ. ಇಲ್ಲಿ ಫ್ರೆಂಡ್ಸ್, ನಮ್ಮ ಲಕ್ಷ್ಮೀದೇವಿಗೂ ಮಲ್ಲಿಗೆ ಹೂವು ಎಲ್ಲ ಹಾಕಿ ದೀಪ ಹಚ್ಚಿದ್ದೀನಿ.
ಓಕೆ ಫ್ರೆಂಡ್ಸ್, ಫ್ರೆಶ್ ಆಗಿ ಬಂದ ತಕ್ಷಣ ಅನ್ನಕ್ಕಿಟ್ಟೆ. ನಾನು ಮೇಕಪ್ ಮಾಡ್ಕೊಂಡು ದೀಪ ಹಚ್ಚೋಷ್ಟರಲ್ಲಿ ಅನ್ನನೇ ಆಗೋಗೈತೆ. ಅದೇ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ಲೇ ಮಾವಿನಕಾಯಿ ಚಿತ್ರಾನ್ನ ಫ್ರೆಂಡ್ಸ್. ಪಲಾವು ಅದೆಲ್ಲ ನೋಡೋಣ ಸಂಜೆ ಮೇಲೆ ಆದರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾವಿನಕಾಯಿ ತೋರಿಸಿದ್ದೀನಿ. ಇದೊಂದು ಮಾವಿನಕಾಯಿ 50 ರೂಪಾಯಿ ಅಂತೆ ಫ್ರೆಂಡ್ಸ್. ವೆರಿ ವೆರಿ ಕಾಸ್ಟ್ಲಿ, ಚಿನ್ನಕ್ಕಿಂತ ಕಾಸ್ಟ್ಲಿ ಆಗ್ತೈತೆ ಫ್ಯೂಚರಲ್ಲಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಸಿ ಬಟಾಣಿ ಹಾಕ್ಬಿಟ್ಟು ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಯಾವತ್ತೂ ಮಾಡಲಿಲ್ಲ ನಾನು. ಅದಕ್ಕೆ ಮತ್ತು ಹೆಸರುಬೇಳೆ ನೆನೆಸ್ಬೇಕು ಕೋಸಂಬರಿಗೆ. ಒಬ್ಬಟ್ಟು ಬರಬೇಕು ಫ್ರೆಂಡ್ಸ್. ನಾನು ಅದಿನ್ನೂ ಲೇಟಾಗಿ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ನಿಂತ್ಕೊಂಡು ಅಂದರೆ 2-3 ಅವರ್ ಆಗ್ತೈತೆ ನಾನು ಒದ್ದಾಡಿಕೊಂಡು. ಅದಕ್ಕೆ ಏನು ಮಾಡೋಣ ಮೊದಲು ಚಿತ್ರಾನ್ನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಎಳ್ಳು ಬೆಲ್ಲ ಮಾಡಿಬಿಟ್ಟು ನೈವೇದ್ಯ ಇಟ್ಬಿಟ್ಟು ಆಮೇಲೆ ಒಬ್ಬಟ್ಟಿಗೆ ಬರೋಣ ಫ್ರೆಂಡ್ಸ್. ಫೈನಲಾಗಿ ಈ ಗೆಟಪಲ್ಲಿ, ಈ ಬೇಸಿಗೆಯಲ್ಲಿ, ಈ ಅಡುಗೆ ಮನೇಲಿ ಬೆಂದೋಯ್ತೀನಿ ಇವತ್ತು ಫ್ರೆಂಡ್ಸ್. ಮಾವಿನಕಾಯಿ ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ ಯಾಕೆ ಹಾಕ್ಬಾರ್ದು? ಮನೇಲಿ ಜಾಸ್ತಿ ಐತೆ, ಅದನ್ನು ಹಾಕೋಣ. ವೆರೈಟಿ ಚಿತ್ರಾನ್ನ ಫ್ರೆಂಡ್ಸ್ ಇವತ್ತು. ಯಾವತ್ತೂ ಮಾಡಲಿಲ್ಲ, ಫ್ಯೂಚರಲ್ಲಿ ಮಾಡಬಾರ್ದು ಅಂತ ಅನ್ಕೋಬಾರ್ದು. ಟೇಸ್ಟಾಗಿ ಬರ್ತಿದೆ ಫ್ರೆಂಡ್ಸ್. ಚಿತ್ರಾನ್ನಕ್ಕೆ ಮಾಮೂಲಿ ಕ್ಯಾಪ್ಸಿಕಮ್ ಹಾಕಿದ್ರೆ ಅದು ಚೆನ್ನಾಗಿರ್ತೈತೆ. ಕ್ಯಾಪ್ಸಿಕಮು, ಕ್ಯಾರೆಟ್ ತುರಿ, ಮಾವಿನಕಾಯಿ ತುರಿ, ತೆಂಗಿನಕಾಯಿ ತುರಿ, ಹಾಲು ತುರಿಸು, ಒಂದು ಗತಿ ಮಾಡ್ತೀನಿ ಇವತ್ತು ಚಿತ್ರಾನ್ನ. ಹೊಟ್ಟೆಸಿಗೆ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಡ್ತಾ ಇರುವ ಗಂಡ ಶಿವಕುಮಾರ್. ಅನ್ನ ನೋಡಿ ಎಷ್ಟು ಜಿಲ್ಲ ಆಯ್ತು, 8 ಇಡ್ಲಿ ಗುಡ್ಸ್ಬಿಡ್ತದೆ. ಸಾರಿ ಅಪ್ಪಿ, ಮಾಡ್ತೀನಿ ಇರು ಬೇಗ. ಇಲ್ಲಿ ಫ್ರೆಂಡ್ಸ್, ಹಬ್ಬದ ಅಡುಗೆಗೆ ಎಷ್ಟೊಂದು ಐಟಮ್ಸ್ಗಳು: ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಈರುಳ್ಳಿ ಆಪ್ಷನಲ್ ಫ್ರೆಂಡ್ಸ್, ಬೇಕಾದ್ರೆ ಹಾಕೋಬೋದು ಅಷ್ಟೇ. ಮಾವಿನಕಾಯಿ ತುರಿ, ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಕಡಲೆಬೇಳೆ, ಕಡಲೆ ಬೀಜ, ಬಟಾಣಿ, ಇವಿಷ್ಟು ನಮ್ಮ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಂಗೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಸೂಪರ್ ಡೂಪರ್ ಆಗಿ ಮಾಡಬೇಕು ಅಂತ ದೊಡ್ಡ ಬಾಂಡ್ಲಿ ಇಟ್ಕೊಬಿಟ್ಟಿದ್ದೀನಿ. ಚಿತ್ರಾನ್ನ ಮಾಡಿ 1.5 ತಿಂಗಳು ಆಗ್ತಾ ಬಂತು ಫ್ರೆಂಡ್ಸ್. ಎಣ್ಣೆ ಐಟಮ್ ಶಿವ ಏನು ತಿನ್ನಂಗಿಲ್ಲ ಅಂತ ಬಿಟ್ಬಿಟ್ಟಿದ್ನಲ್ಲ. ಚಿತ್ರಾನ್ನ ಬೇರೆ ಶಿವ ಫೇವ್ರೇಟು. ಶಿವ ಮುಂದೆ ಮಾಡ್ಕೊಂಡು ತಿನ್ನೋದು ಬೇಡ ಅಂದ್ಬಿಟ್ಟು ಫೈನಲಿ ಹಬ್ಬಕ್ಕೆ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ಕಡಲೆಬೇಳೆ, ಕಡಲೆ ಬೀಜ ಎರಡನ್ನೂ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಸಾಸಿವೆ ಹಾಕೊಂಡು ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಹಿಂದೆನೇ ಬಟಾಣಿ ಹಾಕ್ಕೊಬಿಟ್ಟೆ ಫ್ರೆಂಡ್ಸ್. ಅದು ಸ್ವಲ್ಪ ಬೇಯ್ಕೊಳ್ಳಿ ಅಂದ್ಬಿಟ್ಟು. ನೋಡಿದ್ರೆ ಬಾಂಬ್ ಥರ ಸಿಡಿತಿದೆ. ಬಟಾಣಿ ಹಾಕೋದು ಬಾಂಬ್ ಹಾಕೋದು ಅಂತ ನನಗೆ 1 ಸೆಕೆಂಡ್ ಶಾಕ್ ಆಗೋಯ್ತು. ಆಮೇಲೆ ಕ್ಯಾಪ್ಸಿಕಮ್, ಈರುಳ್ಳಿ, ಕರ್ಬೇವು ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ. ಕರ್ಬೇವು ಯಾಕೆ ಹಾಕೊಂಡೆ ಅಂದರೆ ಅದು ಎಳೆ ಸೊಪ್ಪಿತ್ತು. ಮುಂದಾಗೆ ಹಾಕೊಂಡ್ರೆ ಕರ್ಬೇವು ಹಾಕ್ದಂಗೆ ಕಾಣಿಸಲ್ಲ ಅಂದ್ಬಿಟ್ಟು ಲೇಟಾಗಿ ಹಾಕೊಂಡೆ. ಅದು ಫ್ಲೇವರ್ ಚೆನ್ನಾಗಿರ್ತಿದೆ ಲೇಟಾಗಿ ಹಾಕೊಂಡ್ರೆ ಅಂದ್ಬಿಟ್ಟು. ಆಮೇಲೆ ಅದು ಫ್ರೈ ಮಾಡ್ಕೊಂಡು ಟೊಮೊಟೊನ ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಟೊಮೊಟೊ ಆಪ್ಷನಲ್ಲ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಹಾಲು ತುರಿಸು, ಕ್ಯಾರೆಟ್ ತುರಿ, ಮಾವಿನಕಾಯಿ ತುರಿ, ತೆಂಗಿನಕಾಯಿ ತುರಿ, ಅರಿಶಿನ ಇವಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ತುರಿಗಳು ಹಾಕೊಂಡ್ಮೇಲೆ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅದು ಬೇಗ ಬೆಂದೋಗ್ತೈತಲ್ಲ. ಅರಿಶಿನ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಅಷ್ಟೇ ಬೇಯಿಸ್ಕೋಬೇಕು. ಆಮೇಲೆ ಗೊಜ್ಜು ಜಾಸ್ತಿ ಮಾಡ್ಬಿಟ್ಟೈತಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು ಅದಕ್ಕೇನೆ ರೇಷನ್ ಅಕ್ಕಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾವು ತಿನ್ನೋದು ಇದೇನೆ, ಹಬ್ಬ ಹುಣ್ಣಿಮೆ ಏನೇ ಆದ್ರೂ ರೇಷನ್ ಅಕ್ಕಿ ಓನ್ಲಿ ಯೂಸ್ಡ್ ಫ್ರೆಂಡ್ಸ್. ಆಮೇಲೆ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ನನ್ನ ಲೈಫಲ್ಲಿ ನಾನು ಮಾಡಿರೋ ಚಿತ್ರಾನ್ನಗಳಲ್ಲಿ ವೆರಿ ವೆರಿ ಬೆಸ್ಟ್ ಆನ್ ಟು ಟೇಸ್ಟ್ ಚಿತ್ರಾನ್ನ ಫ್ರೆಂಡ್ಸ್. ಇದು ಏನೋ ಪ್ರಯೋಗ ಮಾಡೋಕ್ಕೋದ್ರೂ ಸೂಪರಾಗಿ ಬಂದ್ಬಿಟ್ಟಿತ್ತು. ಇದನ್ನು ಹಂಗೆ ಮುಚ್ಚಿಟ್ಬಿಟ್ಟು ಈಗ ಕೋಸಂಬರಿಗೆ ಹೆಸರುಬೇಳೆ ನೆನೆಸ್ಕೊಂಡಿದ್ದಲ್ಲ, ಅದಕ್ಕೆ ಸೌತೆಕಾಯಿ ಹಾಕೊಂಡು ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಡೆ. ಹಸಿಮೆಣಸಿನಕಾಯಿ, ಮೆಣಸ್ಪುಡಿ ಏನೂ ಹಾಕಲಿಲ್ಲ. ಹೊಟ್ಟೆ ಉರಿ ಬಂದ್ಬಿಡ್ತಿದೆ ಶಿವಾಗೆ. ಆಲ್ರೆಡಿ ಚಿತ್ರಾನ್ನದಲ್ಲೂ ಖಾರ ಜಾಸ್ತಿ ಹಾಕಿದ್ದೀನಿ ಅಂದ್ಬಿಟ್ಟು ಒಗ್ಗರಣೆನೂ ಸ್ಕಿಪ್ ಮಾಡಿದೆ. ಹಬ್ಬದ ಅಡುಗೆ ರೆಡಿ. ಸ್ನಾನ ಮಾಡಿದಿರಾ ಕೊಳಕ? ಹಬ್ಬ ಸೆಲೆಬ್ರೇಷನು. ಬೇವು ಬೆಲ್ಲ ಫಸ್ಟು ಕಹಿ ಆಗ್ಬೇಕು. ಸುಖ ಮಾತ್ರ ಇದ್ರೆ ಸಾಕ, ಕಷ್ಟ ಬರಬಾರ್ದಾ ಜೀವನದಲ್ಲಿ? ಸ್ವಲ್ಪ ಒಂದೆಲೆ ಬೇವು ತಿನ್ಬಿಟ್ಟು ಬೆಲ್ಲ ಜಾಸ್ತಿ ತಿನ್ಬಿಟ್ಟು ಸರೋಗ್ತೈತೆ. ಕಹಿಯಾಗಿ ಹೋಗ್ತೈತಂತೆ ಬಾಯಿ. ಅವನ ಬಾಯಿಗೆ ಹಾಕ್ಬೇಕು ಬೇವು ಬೆಲ್ಲ. ಚಿತ್ರಾನ್ನ ಹೆಂಗಿದೆ? ಕೋಸಂಬರಿ ತಿನ್ನು, ಹಸಿಮೆಣಸಿನಕಾಯಿ, ಮೆಣಸೇನು ಹಾಕಿಲ್ಲ. ಅವ್ನು ತೂಗುಡಿಸ್ತಾವನೆ ಹಬ್ಬದಲ್ಲಿ. ಕಣ್ಣು ಬಿಡ್ಲಾರ. ಕೊಳ್ಳ, ನಿನ್ನ ಜೀವನದಲ್ಲಿ ಬರೀ ಸಿಹಿನೇ ಇರಲಿ. ಬೆಳಗ್ಗೆಯಿಂದ ಬೇವು ಬೆಲ್ಲ ತಿಂದೇ ಇಲ್ಲ ಫ್ರೆಂಡ್ಸ್. ಈಗ ತಿಂತಾ ಇದ್ದೀನಿ. ಒಂದು ಬೇವಿನೆಲೆ, ಒಂದು ಬೆಲ್ಲ. ಬೇವು ಜಾಸ್ತಿ ಕಹಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನನ್ನ ಟಾಮುನು ಚೋಟುನು ಹೆಂಗೆ ನಾನು ಮಾನೆ ಮರಿದಿನ ಬೀದಿಲ್ಲ ಹರಾಜ್ ಆಗ್ತಾ ಬಿದ್ದವ್ರೆ. ನಾನು ಒಬ್ಬಟ್ಟು ಮಾಡಲಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಮನೆ ಒಬ್ಬಟ್ಟು ತಂದು ಕೊಟ್ಟವನೆ ಫ್ರೆಂಡ್ಸ್. ಅವ್ನಿಗೆ ಅವ್ನು ಬಕ್ಕ ಮುಕ್ತಾವನೆ. ನಾನು ಮಾಡೋ ಗಂಟೆ ಇರ್ಬೇಕು ತಾನೇ ರೋಡ್ ಚೋಟುಗ ಟಾಮ್ಗ. ಸ್ವೀಟ್ ಕೊಡಬಾರ್ದು ಟಾಮ ಅವನಿಗೆ. ಅಯ್ಯಾ, ಇವನು ಬರ್ಗೆಟ್ ಕೂತವನೆ. ಶಿವ ಬರ್ಲಿರು ಹೇಳ್ತೀನಿ. ಟಾಮು ನಿನ್ಗೆ ಬೀಳ್ತೈತ್ ಒದೆಗಳು. ಸಂಜೆ ಮಾಡ್ತಿದ್ದೆ ತಾನೇ ನಾನು. ಬಿಟ್ರೆ ಒಂದು ಬಟ್ಲೆತ್ಕೊಂಡು ಅಮ್ಮ ತಾಯಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಮನೆಗೂ.
ಓಕೆ ಫ್ರೆಂಡ್ಸ್, ಶಿವ ಬಂತು ಸಂಜೆ. ಈಗ ಶಿವದ ಯುಗಾದಿ ಹಬ್ಬ ಸ್ಟಾರ್ಟ್ ಫ್ರೆಂಡ್ಸ್. ಎಣ್ಣೆ ಮಸಾಜ್ ಶರ್ಟ್ ಯಾರು ಬಿಚ್ತಾರಪ್ಪ? ತಲೆಗೆ ಮೈದೆಗೆ ಮಸಾಜ್. ಅದೇ ಯುಗಾದಿ ಹಬ್ಬ ಪಿಯೇ ಹಳ್ಳೆಣ್ಣಲ್ಲಿ ಸ್ಟಾರ್ಟ್ ಆಗೋದು. ಓ ನಿಮ್ 6 ಪ್ಯಾಕ್ ಬಾಡಿಗಳು, ಏನೋ 6 ಪ್ಯಾಕ್ ಬಾಡಿಗಳು ನಾವೇನ್ ನೋಡ್ಬಿಡಲ್ಲ ಇತ್ತು. ಸ್ಟಾರ್ಟ್ ಬೆಳಗ್ಗೆನೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್. ಜೊತೆಲಿ ಪೂಜೆ ಎಲ್ಲ ಮಾಡಿದ್ರೆ ಗಂಡ ವೇಸ್ಟ್ ಪಡಿ. ಕಿವಿಗೆ ಕಣ್ಣಿಗೆಲ್ಲ ಎಣ್ಣೆ ಉಯ್ಬೇಕಪ್ಪಿ. ಯಾಕಂದ್ರೆ ನಾನೇನಾದ್ರು ಹೇಳ್ತಾ ಇದ್ರೆ ನಿನ್ಗೆ ಕೇಳಿಸೋದೇ ಇಲ್ಲ, ಕಣ್ಣೆದುರುಗಡೆ ಇದ್ರೂ ಕಾಣಿಸೋದೇ ಇಲ್ಲ ವಸ್ತುಗಳು. ಎಲ್ಲಿ ಅಂತ ಹುಡುಕಾಡ್ತಾ ಇದ್ದೆ, ಅದ್ರಲ್ಲಿತ್ತೆ ಎತ್ಕೊಂಡ್ರೆ ಅದಕ್ಕೆ ಹಳ್ಳೆಣ್ಣೆ ಹಾಕಿ ಎಲ್ಲ ಕವರ್ ಮಾಡ್ಬೇಕು ಇವತ್ತು. ಕಣ್ತಗೆ ಕಣ್ಣಿಗೆ ಹ್ಞೂ, ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗೂ ಯಾರು ಗೊತ್ತಾ, ಕಣ್ಣಿಗೆ ಕಿವಿಗೆಲ್ಲ. ಓಕೆ ಫ್ರೆಂಡ್ಸ್, ಈಗ ಮತ್ತೆ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಗೆಟಪ್ ಫುಲ್ಲು ಚೇಂಜ್ ಮಾಡಿದೆ ಒಬ್ಬಟ್ಟು ಮಾಡೋಕ್ಕೆ. ಸಂಜೆ ಆಯಿತು ಫ್ರೆಂಡ್ಸ್. ಮನೆ ಹತ್ರ ಹಾವುಗಳು ಡೈಲಿ ನಮಗೆ ಹಿಂಸೆ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಮಧ್ಯಾಹ್ನ ಕೊಳಕು ಮಂಡಲ ಕಾಣಿಸ್ತು, ಅದನ್ನು ಬಿಟ್ವಿ ಸರಿ ಅಂತಂದ್ಬಿಟ್ಟು. ಈಗ ನಾಗರಾವು ಮನೆ ಹೋಗಿತ್ತಲ್ಲ ಬಂದಿತ್ತಲ್ಲ ಅದಲ್ವಂತೆ ಇನ್ನೊಂದಂತೆ. ಶಿವ ಬಾಗಿಲು ತಗೊಂಡು ಇವಾಗ ಬಂತು, ಎಡೆ ಎತ್ಕೊಂಡು ಓಡೋಯ್ತಂತೆ. ಮನೆಯೊಳಗೆ ಬರ್ತೈತಾ ಹೆಂಗ್ ಫ್ರೆಂಡ್ಸ್ ಇದು? ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಜಾಗ ಎಲ್ಲ. ಬೈಲು ಏನೋ ಸಿದ್ಗು ಗಿದ್ಗು ಏನೂ ಇಲ್ಲ, ಅದೇ ಗಲೀಜು. ಅವು ಸೇರ್ಕೊಳ್ಳೋ ಥರ ಯಾಕೆ ಹಿಂಗೆ ಬರ್ತವೆ ನಮ್ಮ ಮನೆ ಹತ್ರನೇ ಹುಡ್ಕೊಂಡು? ಅಪ್ಪಿ ಮೊದಲು ಅದೇನೋ ಫ್ರೀಡಮ್ ಕಾರ್ಡು ಅದನ್ನ ತಂದಾಕು ಫಸ್ಟು ಬಾಗ್ಲ ಹತ್ರ. ಸ್ಮೆಲ್ಲಿಗೆ ಬರೋಲ್ಲ ಅಂತ ಫ್ರೆಂಡ್ಸ್. ನನ್ನ ಗಂಡನ್ಗೆ ಹೇಳ್ತಾ ಇದ್ರೆ ಮಾಡೋದು. ನನಗೆ ಟಾಮುಗು ಚೋಟಗಿಂತ ನಂದೇ ಭಯ ಫ್ರೆಂಡ್ಸ್. ನಾನು ಸ್ವಲ್ಪ ನೆಲ ನೋಡ್ಕೊಂಡು ಓಡಾಡಲ್ಲ, ಮತ್ತು ನಿಧಾನ ಇಲ್ಲ. ನಾನು ದಡ ಬುಡ ಬರ್ತಾ ಇರೋದೆ ನೀರು ಮನೆಗೆ. ಅದು ಇದು ಪಾತ್ರೆ ಗಿದ್ರೆ ತೊಳೆಯೋಕ್ಕೆ, ಅಕ್ಕಿ ತೊಳೆಯೋಕ್ಕೆ ದಡ ಬುಡ ಹೋಗ್ತಾ ಇರೋದೆ, ಕೆಳಗೇನೆ ನೋಡಲ್ಲ ನಾನು. ಚೋಟು ಏನಿಲ್ಲ ಡಿಸ್ಕಸ್ ನಡೀತಾ ಇರೋದು? ಹಾವುಗಳ ಬಗ್ಗೆ ಮಾತಾಡ್ತಾ ಇದ್ರೆ ಹೋಗ್ತಾವ್ರಲ್ಲ ಸಂಧಿಗೊಂದಿಲಿ. ಹಂಗೆ ಹೋಯ್ತಾ? ನಾವು ಬಂದು ಅಷ್ಟರಲ್ಲಿ ಫ್ರೆಂಡ್ಸ್ ಸುಮಾರು ಹಾವುಗಳು ಬರ್ತಿತ್ತು. ಆಮೇಲೆ ಕಮ್ಮಿ ಆಗೋದು. ಮತ್ತೆ ಈ ವರ್ಷನೇ ಇಷ್ಟೊಂದು ಹಾವು ಕಾಣಿಸ್ತಾ ಇರೋದು. ಏನಂದ್ರೆ ಫ್ರೆಂಡ್ಸ್, ಬೇರೆ ಯಾವ್ದಾರ ಹಾವುಗಳು ಜನಗಳು ನೋಡ್ಬಿಡ್ತಂದ್ರೆ ಆ ಜಾಗದಲ್ಲಿ ಇರಲ್ಲ, ಹೋಗ್ಬಿಡ್ತವೆ. ನಾಗರಾವ್ ಮಾತ್ರ ಅದಿರೋ ಜಾಗದಲ್ಲೇ ಇರೋದಂತೆ. ಅದನ್ನ ಪ್ರೂವ್ ಮಾಡ್ಕೋತೈತೆ. ಇದು ನಮ್ಮ ಜಾಗ, ನಿಮ್ಗೆ ಯಾಕೆ ಎದ್ರುಕೊಂಡು ನಾವು ಹೋಗ್ಬೇಕು? ಬೇಕಾದ್ರೆ ನೀವೇ ಮನೆ ಖಾಲಿ ಮಾಡ್ರಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೆ ಫ್ರೆಂಡ್ಸ್. ಅದನ್ನ ನಾನು ಹೇಳ್ತಾ ಇದ್ದೀನಿ. ಈ ಗಿಡದೊಳಗೆ ಐತೆ ಫೈನಲಿ. ನೀಟಾಗಿ ಗುಡಿಸಿ ನೀಟಾಗಿ ಮನೆ ಬಾಗಿಲು ಇಟ್ಕೊಂಡ್ರು ಹಿಂಗೆ ಬತ್ತೈತಂದ್ರೆ ನಾವು ಹೆಂಗೆ ಮಾಡಬೇಕು? ಮನೆ ಖಾಲಿ ಮಾಡುವ ಫೈನಲಿ? ಕೇಳಿಸ್ಕೊತಾಯ್ತಾ ನಾವು ಮಾತಾಡೋದೆಲ್ಲ? ನನ್ನ ಪ್ರಶ್ನೆ ಒಂದೇ, ಇಷ್ಟು ದೊಡ್ಡ 3 ಎಕರೆ ನರ್ಸರಿಲಿ ನಮ್ಮ ಮನೆ ಮುಂದೆನೇ ಏನು ಜಾಗ, ಏನಕ್ಕೆ ಬರಬೇಕು ಅಷ್ಟೇ ಫ್ರೆಂಡ್ಸ್ ಫೈನಲಿ. ಈಗ ಯಾಕೆ ನಮ್ಮ ಮನೆ ಹತ್ರ ಇತ್ತೀಚೆಗೆ ಜಾಸ್ತಿ ನಾಗರಾವ್ ಬರ್ತಾರೋದು? ನಾವೇನಾರ ತಪ್ಪು ಮಾಡಿದ್ದೀವಾ? ಯಾವ್ದಾರ ಪೂಜೆ ಮಿಸ್ ಮಾಡಿದ್ದೀವಾ? ಇನ್ನು ಪ್ರತಿ ವರ್ಷಕ್ಕಿಂತ ಈ ವರ್ಷನೇ ಜಾಸ್ತಿ ದೇವರುಗಳು ಮಾಡ್ತಾ ಇರೋದು ನಾವು ತಾನೇ. ಪೂಜೆಗಳು ಪುನಸ್ಕಾರಗಳು. ಇಲ್ಲಿ ಗಿಡದಲ್ಲಿ ಕಡ್ಡಿ ಹಚ್ಬೇಕಾ? ಹೋಗ್ಬಿಡು ಕಾಣಿಸ್ಬೇಡ ಅಂತನಾ? ಇನ್ಮೇಲೆ ಕಾಣಿಸಲ್ಲ ಹಂಗಾದ್ರೆ? ನೀನು ಹೇಳ್ದಂಗೆ ಪೂಜೆ ಮಾಡಿದ್ದೀನಿ. ಇದು ಕೆಲವ್ರಿಗೆ ಕಾಮಿಡಿ ಅನ್ಸಿದ್ರು, ಇದು ನಿಜ ಫ್ರೆಂಡ್ಸ್. ಏನಾದರೂ ಅರ್ಕೆ ಮರ್ತಿದ್ರೆ ಈ ಥರ ಪದೇ ಹಾವು ಕಾಣಿಸ್ಕೊಳ್ಳೋದ್ರಿಂದ ಅದು ದೇವ್ರಿಗೆ ಜ್ಞಾಪಿಸ್ತೈತೆ ಅಂತ ನನ್ನ ಅನಿಸಿಕೆ ಪ್ರಕಾರ. ನಾನು ಒಬ್ಬಟ್ಟು ಮಾಡ್ತಿರೋದು ಗೊತ್ತಾಗೈತೆ, ತಿನ್ನಕ್ಕೆ ಬಂದಿರ್ಬೋದಾ? ಓಕೆ ಫ್ರೆಂಡ್ಸ್, ಹೊತ್ತು ಫುಲ್ಲು ಮುಳುಗೋವರೆಗೂ ಕಾಯ್ದ್ವಿ, ಆ ಆಚೆ ಬಂದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದನ್ನೇನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಏನೋ ಆ ವಿಡಿಯೋನ ಕರೆಸ್ತ್ರೂ ಎಷ್ಟಂತ ಹಿಡಿತಾರೆ ಫ್ರೆಂಡ್ಸ್. ತೋಟದ ತುಂಬ ಹಾವುಗಳೇ. ಈ ವರ್ಷನೇ ಇಷ್ಟೊಂದು ಕಾಣಿಸ್ತಿರೋದು ಏನೋ ಗೊತ್ತಿಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್. ಈಗ ನಾವು ಹಾವು ನೋಡ್ಕೊಂಡು ಕುತ್ಕೊಂಡ್ರೆ ಹಾವು ಬಂದು ಒಬ್ಬಟ್ಟು ಮಾಡ್ಕೊಡಲ್ಲ, ಹಾಗಾಗಿ ಒಬ್ಬಟ್ಟು ಬರುವ. ಕಡಲೆಬೇಳೆಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ಕಡಲೆಬೇಳೆ ಸ್ವಲ್ಪ, ತೊಗರಿಬೇಳೆ ಸ್ವಲ್ಪ, ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀನಿ. ಏನೋ ಎಕ್ಸ್ಪರ್ಟ್ ಥರ ಹೆಂಗೆ ಬಂದಿದ್ದು. ವರ್ಷ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಸರಿಯಾಗಿ ಬರ್ತಿಲ್ಲ. ಆಮೇಲೆ ನಾನು ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು, ನಾನು ಸೀರೆ ಹಾಕೊಂಡು ಮಾಡ್ತಿದ್ದೆ, ಅದಕ್ಕೆ ಬರ್ತಾ ಇರಲಿಲ್ಲ. ಸ್ಟ್ರೆಸ್ಸಲ್ಲಿ ಮಾಡ್ತಿದ್ದೆ ಅನಿಸ್ತೈತೆ, ಸೀರೆ ಹಾಕ್ಕೊಂಡು ಹೆವಿ ವೆಯ್ಟು ಅಂತ. ಅದಕ್ಕೆ ಡ್ರೆಸ್ಸಿಗೆ ಚೇಂಜ್ ಆಗಿದ್ದೀನಿ. ಈ ವರ್ಷ ಹೆಂಗೆ ಬರ್ತಿದ್ದು ನೋಡ್ಬೇಕು ಫ್ರೆಂಡ್ಸ್. ತೊಗರಿಬೇಳೆ ಸ್ವಲ್ಪ ಹಾಕೋತೀನಿ. ಎಷ್ಟೋ ಬಟ್ಬೇಕಂತ ಈಗಲೇ ಹೇಳ್ಬಿಡಪ್ಪಿ. ತಟ್ಟು ಹಾಕ್ತಾ ಇರ್ತೀನಿ. 4 ನಿನಗೆ 4 ನನಗೆ 4 ಚೋಟು ಟಮ್ಮಗು ತಿನ್ನಂಗಿಲ್ಲ ಅವ್ರಿಸ್ಬಿಟ್ಟು. ಹೆಂಗೋ ಕಲಿತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಬತ್ತೈತೆ, ಒಬ್ಬಟ್ಟು ಒಂದು ಫ್ರೆಂಡ್ಸ್. ಎಷ್ಟೇ ಟ್ರೈ ಮಾಡಿದ್ರು ನನಗೆ ಬರ್ತಾ ಇಲ್ಲ. ಈ ಸಲ ನೋಡೇ ಬಿಡೋಣ, ಆಗಿದ್ದಾಗಲಿ ತಲೆ ಮೇಲೆ ತೆಲ್ಲ ಬಿಡಲಿ. ಒಬ್ಬಟ್ಟು ಮೇಲೆ ಒಬ್ಬಟ್ಟು ಮಾಡೇ ಮಾಡ್ತೀನಿ. ತೊಗರಿಬೇಳೆ ಕಡಲೆಬೇಳೆ ಎರಡೂ
ಒಂದು ವಿಸಿಲ್ ಬೇಯಿಸ್ಕೊತೀನಿ ಫ್ರೆಂಡ್ಸ್. ನುಣ್ಣಗಾಗಲ್ಲ, ಒಂದು ಸ್ವಲ್ಪ ನಾವು ಹಿಂಗಂದ್ರೆ ಹಸಿಟ್ಟು ಇರಬೇಕಲ್ಲ, ಅದಕ್ಕೆ ಹಂಗೆ ಬೇಯಿಸ್ಕೊತೀನಿ. ಒಂದು ವಿಸಿಲ್ ಸಾಕು. ವಿಸಿಲ್ ಬರ್ಸ್ಬಿಟ್ಟು ಹೇರ್ ಎತ್ತುಬಿಡ್ತೀನಿ. ಹಾಂ, ಸ್ವಲ್ಪ ಹಂಗೆ ಬೇಕಾಗ್ತಿದೆ ನಿಧಾನಕ್ಕೆ ಬೇಯಲಿ ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಡ್ತೈತಲ್ಲ. ಹಿಟ್ಟು ಕಲ್ಸಿಕ್ಕಿಲ್ಲ ಇನ್ನು. ಜೊತೆಗೆ ತಕ್ಕಷ್ಟು ನೀರು ಹಾಕಿದ್ದೀನಿ. ಒಬ್ಬಟ್ಟು ಸಾರು ಮಾಡ್ಬೇಕು ಫ್ರೆಂಡ್ಸ್, ಆದರೆ ನಾನು ಈಗ ಮಾಡಲ್ಲ, ಗೊತ್ತಲ್ಲ ಫ್ರೆಂಡ್ಸ್. ಒಬ್ಬಟ್ಟು ಸಾರು ಎಷ್ಟೇ ಮಾಡಿದ್ರು ಒಂದು 2-3 ದಿನಕ್ಕಾಗಷ್ಟು ಆಗೋಗ್ತಿದೆ. ಎಲ್ಲ ಎತ್ತಿಕೊಂಡು ಹೂರ್ಣ ಸ್ವಲ್ಪ ಬಸ್ತಿದ್ ನೀರು, ಇದು ಕಾಳು ಬೇಯಿಸಿದ ನೀರು ಎಲ್ಲ ಎತ್ತಿಟ್ಕೊಂಡು ನಾಳೆ ಮಾಡ್ತೀನಿ. ಅವಾಗ ನಾಳೆಯಿಂದ ಫ್ರೆಶ್ ಆಗಿ ಮಾಡ್ದಂಗೆ ಇರ್ತಿದೆ. 3 ದಿನ ಇದ್ರೂ ಪರವಾಗಿಲ್ಲ. ಇವತ್ತೇ ಮಾಡಿದ್ರೆ ಒಂದಿನ ಎಕ್ಸ್ಟ್ರಾ ಆಗೋಗ್ತಿತ್ತಲ್ಲ, ಅದಕ್ಕೆ ಇವಾಗ ಒಬ್ಬಟ್ಟು ಸಾರು ತಿನ್ನಲ್ಲ ನಾವು. ಅದಕ್ಕೆ ಮೈದಾದಲ್ಲೇ ಒಬ್ಬಟ್ಟು ಮಾಡೋದು ಫ್ರೆಂಡ್ಸ್. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಗೋಧಿ ಹಿಟ್ಟಲ್ಲಿ ಮಾಡ್ಬೇಕಂದ್ರೆ ನಾವು ಒಬ್ಬಟ್ಟಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಮೈದಾದಲ್ಲಿ ಮಾಡಿದ್ರೇ ಎಲ್ಲ ಇದಾಗ್ತೈತೆ, ಪೋಸ್ಟ್ ಕಿತ್ತೋಗಿ. ಇನ್ನು ಗೋಧಿಲಿ ಮಾಡೋಕ್ಕೋದ್ರೆ ಹಿಂಗೆ ಇದ್ರಲ್ಲಿ ಕಲ್ತು ಆಮೇಲೆ ಅದ್ರಲ್ಲಿ ಮಾಡ್ತೀನಿ. ಇದನ್ನು ಹಿಂಗೆ ಆಡಿಸಿದ್ರೆ ಒಂದ್ರೆ ಆಗ್ತೈತೆ. ಇಲ್ಲಿ ಅಷ್ಟೇ ಇಟ್ಟಿದ್ದೀನಿ. ಜರಡಿ ಹಿಡಿಯೋದೆಲ್ಲೋ, ಓ ಶೇಟ್, ಜರಡಿ ಹಿಡಿದಿದ್ದು ವೇಸ್ಟ್ ಆಯ್ತು ಫ್ರೆಂಡ್ಸ್. ಇಲ್ಲಿ ಒಂದು ಕಸ ಕಡ್ಡಿ ಕ್ರಿಮಿಕೀಟ ಏನೂ ಇಲ್ಲ. ಅವ್ರಿಬ್ಬರು ಒಳಗೆ ಕರ್ಕೊಬಾ, ಅಲ್ಲೇ ಇರ್ರಿ. ಕಚ್ಚದದು ಹಾವು ಅಂದ್ರೆ ಅವ್ರಿಗೇನು ಅರ್ಥ ಆಗ್ತೈತೆ. ಇಷ್ಟು ಹಿಟ್ಟು ತಗೊಂಡು 8 ಒಬ್ಬಟ್ಟು ಮಾಡ್ಬೇಕು. ಶಿವಾಗ 4 ಇನ್ನೊಂದು ಸ್ವಲ್ಪ ಸಾಕು ಫ್ರೆಂಡ್ಸ್. ಇಲ್ಲ ಇನ್ನು ಸ್ವಲ್ಪ ಇಟ್ಕೊತೀನಿ. ಅಕಸ್ಮಾತ್ ಈ ಹಿಟ್ಟು ಮಿಕ್ಕಿದ್ರೆ ಚಪಾತಿ ಮಾಡ್ಬೋದು, ವೇಸ್ಟ್ ಏನಾಗಲ್ವಲ್ಲ ಫ್ರೆಂಡ್ಸ್. ಅದಕ್ಕೆ ಯಾವತ್ತು ಹಿಟ್ಟು ಮಿಕ್ಕಲ್ಲ, ಹೂರ್ಣನೇ ಮಿಕ್ಕೋದು. ಇಷ್ಟು ಹಿಟ್ಟು ತಗೋತಾ ಇದ್ದೀನಿ ಫ್ರೆಂಡ್ಸ್. ಒಂದು 1/4 kg ಅಷ್ಟು ಹಸಿಟ್ಟು ತಗೋತಾ ಇದ್ದೀನಿ. ಇದಕ್ಕೆ ಕಲರ್ಫುಲ್ಲಾಗಿ ಒಬ್ಬಟ್ಟು ಇರಬೇಕು ಅಂತ ಅರ್ಶಿನ ಹಾಕೋತೀನಿ. ಎಲ್ಲ ಕರೆಕ್ಟಾಗಿ ಹಾಕ್ತೀನಿ ಫ್ರೆಂಡ್ಸ್, ತಟ್ಟವಾಗೆ ಎಡವಟ್ಟು ಆಗ್ತಿರೋದು. ಅರ್ಶಿನ ಕಲರ್ಫುಲ್ಲಾಗಿರಲಿ. ಮೊದಲು ಅರ್ಶಿನ ನಾನು ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ. ಎಣ್ಣೆ ಜಾಸ್ತಿ, ಮೇನ್ ಇದಕ್ಕೆ ಬೇಕಾಗಿರೋದೇ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಹಿಂಗೆ ಹೇಳಿದ್ರೆ ಹಿಂಗೆ ಬರ್ಬೇಕು ಫ್ರೆಂಡ್ಸ್. ಅದಕ್ಕೆ ಹಿಂಗೆ ತೆಳ್ಳ ಕಲ್ಸ್ಕೊಂಡಿದ್ದೀನಿ. ಇದು ನೆಂದ್ರೆ ಇನ್ನೂ ತೆಳ್ಳ ಆಗ್ತಿತ್ತಲ್ಲ, ಅವಾಗ ನಮಗೆ ಹಿಂಗೆ ಒಸೆಯೋಕ್ಕೆ ಈಸಿ ಆಗ್ತೈತೆ ಥರ. ಈಗ ಇದನ್ನು ಟೈಟಾಗಿ ಮುಚ್ಚಿಡ್ಬೇಕು, ಗಾಳಿ ಆಡ್ತಿದ್ದಂಗೆ, ಇಲ್ಲಾಂದ್ರೆ ಮೇಲೆಲ್ಲ ಡ್ರೈ ಆಗ್ಬಿಡ್ತೈತೆ. ಈಗ ನಾವು ಬೆಲ್ಲ ಚುಚ್ಕೊಂಡು ಕಾಯಿ ತುರ್ಕೋತೀನಿ ಫ್ರೆಂಡ್ಸ್. ಹಾಗೆ ಕಾಯಿ ಹಾಲು ಮಾಡ್ತಾಯಿದ್ದೀನಿ. ಕೆಲವು ಕಡೆ ಒಬ್ಬಟ್ಟು ತುಪ್ಪ ಹಾಕೊಂಡು ತಿನ್ನೋದು ಪದ್ಧತಿ ಫ್ರೆಂಡ್ಸ್. ಶಿವವ್ರ ಕಡೆ ಒಬ್ಬಟ್ಟು ತರಕಾರಿ ಗೊಜ್ಜು ತಿಂತಾರೆ ಒಬ್ಬಟ್ಟು ಜೊತೆಗೆ ಫ್ರೆಂಡ್ಸ್. ವಿಚಿತ್ರವಾಗಿ ನಾನು ಫಸ್ಟ್ ಟೈಮ್ ನೋಡಿದ್ದು. ನಮ್ಮ ಕಡೆ ಕಾಯಿ ಹಾಲು ಒಬ್ಬಟ್ಟು ಫೇಮಸ್ಸು. ಕರೆಕ್ಟಾಗೆ ಬೆಂದೈತೆ ಫ್ರೆಂಡ್ಸ್. ಅದವಾಗಿ ಇಲ್ಲಿ ಪೂರ್ತಿ ಪಾಯಸನೂ ಆಗಿಲ್ಲ. ಹಿಂಗಂದ್ರೆ ಇಲ್ಲಿ ಹಸಿಟ್ಟು. ಯಾಕೆ ಯಾವ ಥರ ಆಡ್ತಿದ್ದೀನಿ ಅಂದರೆ, ಮಾವಿನಕಾಯಿ ಚಿತ್ರಾನ್ನದ್ದು ಅರ್ಧ ಮಾವಿನಕಾಯಿ ಮಿಕ್ಕಿತ್ತು, 3/4 ಮಾವಿನಕಾಯಿ ಕಟ್ ಮಾಡಿಬಿಟ್ಟಿದ್ರು. ತುಂಬ ಉಪ್ಪು ಖಾರ ಹಾಕಿಕ್ಕಿದ್ದೆ, ಎಲ್ಲ ಮೇಯ್ಕೊಂಡೆ. ಇನ್ನು 4 ಪೀಸ್ ಇಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಬ್ಬಟ್ಟಿಗೆ ಕಾಯಿ ತುರ್ಕೋಬೇಕಲ್ಲ ಫ್ರೆಂಡ್ಸ್. ಅದು ತುರ್ಕೊಳ್ಳೋ ಥರ ಇರಲಿಲ್ಲ, ಚಿಪ್ಪಿಂದ ಆಚೆ ಬಂದ್ಬಿಟ್ಟಿತ್ತು ತೆಂಗಿನಕಾಯಿ. ಅದಕ್ಕೆ ಅದನ್ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ರುಬ್ಕೊಬಿಟ್ರೆ ತುರ್ದಂಗೆ ಬರ್ತೈತಲ್ಲ ಅಂತ ಅಂದ್ಬಿಟ್ಟು ಇದು ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅರ್ಧ ಹೋಳು ಒಬ್ಬಟ್ಟಿಗೆ, ಇನ್ನು ಅರ್ಧ ಹೋಳು ಕಾಯಲ್ಗೆ ಆದರೆ ಸ್ವಲ್ಪ ತೆಂಗಿನಕಾಯಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಇಲ್ಲಿ ಫ್ರೆಂಡ್ಸ್ ಒಬ್ಬಟ್ಟು ಮಾಡೋಕ್ಕೆ ಬೆಲ್ಲ, 1 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಇದಿಷ್ಟು ಬೇಡ, ಕಾಯಲ್ಗೆ ಮತ್ತು ಒಬ್ಬಟ್ಟಿಗೆ ಎಷ್ಟು ಬೇಕು ಅಷ್ಟು ಎತ್ಕೊಂಡು ಮಿಕ್ಕಿದ್ದು ಮಿಕ್ಸಿಕ್ತೀನಿ. ಏಲಕ್ಕಿ ಒಂದು 7-8 ಜಜ್ಜಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದು ಕಾಯಿ ತುರಿ ಫ್ರೆಂಡ್ಸ್. ಒಬ್ಬಟ್ಟಿಗೆ ಬೇಳೆ ಹದವಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಹಿಟ್ಟು ಕರೆಕ್ಟಾಗಿ ಕಲಸಿಟ್ಟಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಕಾಯಿಗೆ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಮೊದಲು ಹೂರ್ಣ ರೆಡಿ ಮಾಡ್ಕೊಂಡು ಕಾಯಿ ಅಲ್ಲಿ ರೆಡಿ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್. ಆಮೇಲೆ ಒಬ್ಬಟ್ಟು ತಟ್ಟಿ ಶಿವಾಗ ಹಾಕ್ತೀನಿ. ತಿಂದಿ ಆಗ್ತೈತೆ. ಮೊದಲು ಒಂದು ಚಿಕ್ಕ ಪಾತ್ರೆಗೆ ಬೆಲ್ಲ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ. ಇದು ಪಾಕ ತಕ್ಕೋತಾರದಲ್ಲ, ಬೆಲ್ಲದಲ್ಲಿ ಕಲ್ಲು ಜಾಸ್ತಿ ಇರ್ತೈತಲ್ಲ ಫ್ರೆಂಡ್ಸ್, ಅದನ್ನ ಶೋಧಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಬೆಲ್ಲ ಜಾಸ್ತಿ ಕಲ್ತೇ ಬರ್ತೈತೆ. ಬೆಲ್ಲ ನೋಡಿದ್ರೇನೆ ಒಬ್ಬಟ್ಟು ಸ್ವೀಟ್ಸ್ ಏನು ಮಾಡೋದು ಬೇಡ ಅನ್ಸ್ಬಿಡ್ತೈತೆ. ಅದಕ್ಕೆ ಈ ಥರ ಬೆಲ್ಲ ಅರ್ಧದಷ್ಟು ಹಾಕ್ಕೊಂಡು, ಉಂಡೆನಲ್ಲಿ ಅರ್ಧ ಉಂಡೆ ಹಾಕೊಂಡು, ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಫುಲ್ಲು ಕರಗಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕರೆದ್ಮೇಲೆ ಬೇಳೆ ಬಸ್ಕೊಂಡಿದ್ದಲ್ಲ ಅದನ್ನ ಕುಕ್ಕರ್ಗೆ ಹಾಕೊಂಡು ಅದಕ್ಕೆ ಶೋಧಿಸ್ಕೊಳ್ತಾ ಇದ್ದೀನಿ. ನಾನು ಕಲ್ಲೇನಿರಲ್ಲ ಅಂತ ಕೆಲವರು ಅನ್ಕೊಳ್ತಾರಲ್ಲ ಫ್ರೆಂಡ್ಸ್. ಇಲ್ಲಿ ಅದನ್ನ ಸ್ವಲ್ಪ ತಿರುಗಿಸ್ತಾ ಇದ್ರೆ ಕಪ್ಪಗೆ ಬರೀ ಕಲ್ಲೇನೇನೆ. ಇದನ್ನೇನಾದ್ರು ಗಂಡು ಮಕ್ಳಿಗೆ ಮಾಡಾಕ್ಬಿಟ್ರೆ ಅಷ್ಟೇ ಕತೆ. ಮತ್ತೆ ಅದಕ್ಕೇನೆ ಕಾಯಿ ತುರಿ, ಏಲಕ್ಕಿ ಒಂದು 5-6 ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ 1-2-3 ನಿಮಿಷ ತಿರುಗಿಸ್ಕೊಂಡು ಅದನ್ನ ತಣ್ಣಗಾಗಕ್ಕೆ ಬಿಡ್ತೀನಿ ಫಸ್ಟು. ಅದು ಹೂರ್ಣ. ಈಗ ಕಾಯಿ ಹಾಲು ಮಾಡ್ಕೊಳ್ಳೋಕೆ ಇನ್ನೊಂದು ಸ್ವಲ್ಪ ಶೋಧಿಸ್ಕೊಂಡಿರೋ ಬೆಲ್ಲದ ನೀರು ಇಟ್ಕೊಂಡಿದ್ದೆ, ಅದಕ್ಕೇನೆ ರುಬ್ಬಿಟ್ಕೊಂಡಿರೋ ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿರೋ ಬೇಳೆ ನೀರು ಇರ್ತೈತಲ್ಲ ಫ್ರೆಂಡ್ಸ್, ಅದನ್ನ ಇದಕ್ಕೆ ಯೂಸ್ ಮಾಡಬೇಕು. ಆದರೆ ನಾನು ಒಬ್ಬಟ್ಟು ಸಾರು ಮಾಡಬೇಕು ಅಂತ ಇಟ್ಕೊಂಡು ಈ ಥರ ನೀರು ಹಾಕ್ತಾ ಇದ್ದೀನಿ. ಯಾರು ಟ್ರೈ ಮಾಡಿದ್ರೆ ಬೇಳೆ ಬೇಯಿಸಿರೋ ನೀರು ಹಾಕೊಳ್ರಿ. ಏಲಕ್ಕಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಬಿಟ್ರೆ ಇಷ್ಟೇನೇನೆ ಕಾಯಲ್ಲಿ ರೆಡಿ ಆಗಿಬಿಡ್ತೈತೆ. ಹೂರ್ಣ ತಣ್ಣಗಾಗಿತ್ತು, ಅದನ್ನ ತರ್ತರಿಯಾಗಿ ರುಬ್ಕೊಂಡೆ. ಇಲ್ಲಿ ಸಖತ್ತಾಗಿ ಬಂತು. ಉಂಡೆ ಕಟ್ತಾ ಇದ್ರೆ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ. ಬೇಳೆ ಬೇಯಿಸಿರೋ ನೀರು ಎತ್ತಿಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಹೂರ್ಣನೂ ಎತ್ತಿಟ್ಕೋತೀನಿ. ನನ್ಗೆ ಅನ್ಸಿದ ಪ್ರಕಾರ ಇಷ್ಟು ಹೂರ್ಣನೂ ಖಾಲಿ ಆಗಲ್ಲ. ಇಷ್ಟು ಹೂರ್ಣ ಬೇಳೆ ಸಾರಿಗೆ
ಒಬ್ಬಟ್ಟು ಸಾರಿಗೆ ಮೊದಲೇ ಎತ್ತಿಟ್ಬಿಡ್ತೀನಿ. ಎಣ್ಣೆ ಕವರು ಇತ್ತು ಫ್ರೆಂಡ್ಸ್, ಅರ್ಧ ಲೀಟ್ರದ್ದು. ಅದು ತುಂಬ ಚಿಕ್ಕದಾಯಿತು. ಆಮೇಲೆ ನೋಡಿದ್ರೆ 2 ತಿಂಗಳ ಹಿಂದೆನೇ ಒಬ್ಬಟ್ಟಿಗೆ ಬೇಕಾಗ್ತಿತ್ತು ಅಂದ್ಬಿಟ್ಟು ಬಟ್ಟೆ ಕವರ್ ಎತ್ತಿಟ್ಟಿದ್ದೀನಿ. ಆಮೇಲೆ ನೆನಪಾಯ್ತು, ಒಗ್ದು ಇಟ್ಟಿದ್ದೆ ಫ್ರೆಂಡ್ಸ್, ಎಲ್ಲ ಒಣಗಿಸಿ ನೀಟಾಗಿ ಒಂದು ಕಡೆ ಸಿಲ್ಕೋಬೇಕು. ಎಷ್ಟು ದೊಡ್ಡ ಒಬ್ಬಟ್ಟು ಬೇಕಾದ್ರೂ ಮಾಡ್ಬೋದು. ಹೆಂಗ್ ಬರ್ಬೇಕತ್ತ, ಹಿಂಗ್ ಬರ್ಬೇಕು. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಬಾ. ಒಬ್ಬಟ್ಟು ರೊಟ್ಟಿ ತರ ಬರಬಾರ್ದು ಫ್ರೆಂಡ್ಸ್, ಬಟ್ಟೆ ತರ ಬರಬೇಕು. ಯಾವ ವರ್ಷ ಮಾಡಿದ್ರು ರೊಟ್ಟಿ ತರ ಆಗ್ತೈತೆ. ಅದು ಏನ್ ಮಿಸ್ಟೇಕೋ ಎಲ್ಲಿ ಮಿಸ್ಟೇಕೋ ಗೊತ್ತಾಗ್ತಿಲ್ಲ. ಲೆಟ್ಸ್ ಸ್ಟಾರ್ಟ್ ಒಬ್ಬಟ್ಟು ಮೇಕಿಂಗ್ ಫ್ರೆಂಡ್ಸ್. ಸಣ್ಣ ಗಾತ್ರದ ಉಂಡೆ ತಗೊಳ್ಳುವ. ನನಗೆ ಗೊತ್ತಾಯಿಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ಬಂದೈತೆ ಫ್ರೆಂಡ್ಸ್, ಅದೇ ಖುಷಿ ಆಗ್ತಾರೋ ವಿಷಯ. ಮೊದಲು ಸ್ಟವ್ ಹಚ್ಕೊಳಕ್ ಹೋಗ್ಬಾರ್ದು. ಈ ಒಬ್ಬಟ್ಟು ಮಾಡೋದು ಎಷ್ಟೊತ್ತಾಗ್ತಿತ್ತು ಏನೋ ಗೊತ್ತಿಲ್ಲ. ಸುಮ್ಮನೆ ಸಿಲಿಂಡರ್ ಎಷ್ಟು ಗೊತ್ತಲ್ಲ ಫ್ರೆಂಡ್ಸ್, ಸಿಲಿಂಡ್ರು ಯಾವ ಲೆವೆಲ್ಗೆ ಐತೆ ಅಂತ ರೇಟು ಬರ್ತಾ ಇದೆ. ಗಾಬರಿ ಪಡುವ ಅವಶ್ಯಕತೆ ಇಲ್ಲ, ಬರ್ತಾ ಇದೆ. ಹೂರಣ ಇಟ್ಕೊಂಡು ಎಲ್ಲವನ್ನು ಸುತ್ತಲೂ ಸುತ್ತಿಕೊಳ್ಳಬೇಕು. ಫುಲ್ ಕವರಿಂಗು. ಎಕ್ಸ್ಟ್ರಾ ಇಟ್ಟು ಬಂದ್ಬಿಡ್ತಲ್ಲ, ಅದನ್ನ ಕಿತ್ತು ಹಾಕೋಬೇಕು. ಫುಲ್ ಹಿಂಗೆ ಮಾಡಬೇಕು. ಈಗಲೇ ಇರೋದು ಇಲ್ಲಿವರೆಗೂ ಕರೆಕ್ಟಾಗಿ ಬರ್ತೈತೆ. ಇಲ್ಲಿಂದ ಆಚೆಗೆ ಐ ಕಾಂಟ್ ದೇವರೇ ಚೆನ್ನಾಗಿ ಬರ್ಲಪ್ಪ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫಸ್ಟ್ ಹಿಂಗೆ ನಿಧಾನವಾಗಿ ತಟ್ಟಿಕೊಳ್ಳುವ. ಹಾ ಬರ್ತಾ ಇದೆ. ಗಂಡಪ್ಪ, ಅಡ್ಗೆ ಮನೆಗೆ ಬಂದ್ರೆ ಶೇಕ್ ಆಗ್ಬಿಡ್ತೀಯ. ಅದಕ್ಕೆ ಬರ್ಲೇಬೇಡ ಹೇಳ್ತೀನಿ. ಇನ್ನು ಚಪಾತಿ ಅದಕ್ಕೆ ಬರ್ಬೇಕು ನಮ್ಗೆ. ಅಯ್ಯೋ, ಹೂರ್ಣ ಒಂದ್ ಕಡೆ ಬರ್ತಿದ್ವಿ, ಇಲ್ಲೆಲ್ಲ ಹಿಟ್ಟಿಟ್ಟೈತೆ. ಇಲ್ಲಿಗೂ ಹೂರ್ಣ ತೊಳುವ. ಹೋಗ್ತಾ ಇಲ್ಲ. ಇದೇ ನನ್ನಲ್ಲಿರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ. ಎಲ್ಲ ಕರೆಕ್ಟಾಗಿ ಬರ್ತಿದೆ ಫ್ರೆಂಡ್ಸ್, ಆದ್ರೆ ಈ ತುದಿನಲ್ಲಿ ನನಗೆ ಹೂರ್ಣ ಬರ್ಬೇಕು. ತುದಿ ತನಕ ಹೂರ್ಣ ಬರ್ತಾ ಇಲ್ಲ. ಆಪರೇಷನ್ ಒಬ್ಬಟ್ಟು ಸ್ಟಾರ್ಟ್ ಮಾಡುವ. ಈಗ ಹಿಂಗೆ ಆಗ್ತಿದೆ ಅಂತ ಫಸ್ಟ್ನೇದು ಹಂಗೆ ಫ್ರೆಂಡ್ಸ್ ಫ್ಲಾಪು. ಅಪ್ಪಿ ಚಾಕು ಕೊಡಪ್ಪಿ. ಇಲ್ಲೇನೋ ಒಂದು ಅಡುಗೆ ಮಾಡ್ಬೇಕಾದ್ರೆ ನೀನು ಚಾಕು ತಗೊಂಡಾಗ ಅಲ್ಲಿ ಇಟ್ಕೊಂಡಿದ್ಯಾ. ಚಾಕು ಇಲ್ದಿದ್ದಕ್ಕೆ ಒಬ್ಬಟ್ಟು ಈ ಗತಿ ಆಗ್ತಾ ಇರೋದು ಇವಾಗ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಅಡುಗೆ ಮಾಡ್ಬೇಕಾದ್ರೆ ಒಲೆ ಹತ್ರ ಚಾಕು ಇರಬೇಕು. ಥ್ಯಾಂಕ್ ಯು. ಎಲ್ಲೆಲ್ಲಿ ಹೂರ್ಣ ಬಂದಿಲ್ಲ ತುದಿನಲ್ಲಿ ಅಲ್ಲೆಲ್ಲ ಹಿಟ್ಟನ್ನ ಕಟ್ ಮಾಡ್ಕೊಳ್ವಾ. ಈ ತರ ಏನಾರ ನೆಂಟ್ರು ಬರ್ಬೇಕಾದ್ರೆ ಒಬ್ಬಟ್ಟು ಮಾಡ್ಬಿಟ್ರೆ ಮುಗೀತು. ಮಾನ ಮರದೆ 3 ಕಾಸು ಕರಾರ್ಜು. ಎಷ್ಟು ಜನ ಕೇಳ್ಕೊತಾರ ಹೋಗಿ. ಮೊದಲು ಒಬ್ಬಟ್ಟು ಮಾಡಿದ್ಲು ಹಂಗೆ ಹಿಂಗೆ ಅಂತ. ನನ್ನ ನೆಂಟ್ರು ಬರೋ ಒಬ್ಬಟ್ಟೆ ಮಾಡಲ್ಲ ನಾನು. ಫಸ್ಟ್ನೇದು ಹಂಗೆ ಫ್ರೆಂಡ್ಸ್ ಫ್ಲಾಪ್ ಆಗ್ತೈತೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಸೆಕೆಂಡ್ರಿಂದ ಕೌಂಟು. ಫಸ್ಟ್ನೇದು ಊಫಿ. ಹಿಂದೆ ಕಿತ್ತೋಗೈತಾ? ಹಿಂದೆ ಕಿತ್ತೋಗಿಲ್ಲ. ಬಾ ಹಂಗೆ ಬಾ ಪ್ಲೀಸ್. ಮೈ ಗಾಡ್, ಫಸ್ಟ್ ಒಬ್ಬಟ್ಟು ಮೇಕಿಂಗ್ ರೆಡಿ ಫ್ರೆಂಡ್ಸ್. ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್. ಈಗ ನಾವು ರಿಯಲ್ ಒಬ್ಬಟ್ಟು ಗಿಳಿವ. ಅದು ಫ್ರೀ ಆಯ್ತಲ್ಲ ಅಂಗಡಿ. ಹಿಂಗೆಲ್ಲ ಮಾಡಿಕೊಂಡು ಎಕ್ಸ್ಟ್ರಾ ಇಟ್ಟು ಬಂದೇ ಬರ್ತೈತೆ ಫ್ರೆಂಡ್ಸ್. ಹಂಗಾಗಿ ನಾವು ಕಿಕ್ ಸೈಡ್ಗೆ ಹಾಕೋಬೋದು. ಸ್ವಲ್ಪ ತಟ್ಕೊಳ್ವ, ಜಾಸ್ತಿ ತಟ್ಬಾರ್ದು. ಈಗ ಗೊತ್ತಾಯ್ತು ಫ್ರೆಂಡ್ಸ್, ನಾನು ಸುತ್ತ ಒತ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಒತ್ತಿದ್ದೆ. ಆವಾಗ ಇದಾಗ್ತಾಯಿತ್ತು. ಫಸ್ಟು ಮಧ್ಯದಲ್ಲಿ ಒತ್ಕೋಬೇಕು, ಅವಾಗ ಹೂರ್ಣ ಸ್ಪ್ರೆಡ್ ಆಗ್ತೈತೆ ತುದಿವರೆಗೂ. ಈಗ ಗೊತ್ತಾಯ್ತು ಫ್ರೆಂಡ್ಸ್. ಇಷ್ಟೇ ಒಬ್ಬಟ್ಟು ಮಾಡೋದು. ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಪ್ರತಿ ಸಲಕ್ಕಿಂತ ಈ ಸಲ ನೋಡ್ರಿ, ಹೋದ್ ಸಲ ಪಿಜ್ಜಾ ಮಾಡ್ದಾಗ ಮಾಡಿದೆ ಇಷ್ಟಪ್ಪ. ಚಪಾತಿ ಅದಕ್ಕೆ ಬಂದಿದೆ. ಅಪ್ಪಿ ನೋಡ್ತೀಯಾ? ಬೇಡ ಬಿಡು, ದೃಷ್ಟಿ ಆಗ್ತೈತೆ ಲಾಸ್ಟಲ್ಲಿ ನೋಡ್ವೆ. ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ವಾವ್, ಫೈನಲಿ ಐ ಕುಕ್ಡ್ ಒಬ್ಬಟ್ಟು ಫ್ರೆಂಡ್ಸ್. ದಿಸ್ ಇಸ್ ವೆರಿ ಎಮೋಷನಲ್ ಮೂಮೆಂಟ್. ಆದ್ರೆ ಫುಲ್ ದೊಡ್ಡದು ಮಾಡಕ್ ಬರ್ತಾ ಇಲ್ಲ ಅಷ್ಟೇ. ಇನ್ನೆಲ್ಲ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಯಾರ ಒಬ್ಬಟ್ಟನ್ನ ರೌಂಡ್ ಆಗಿ ಮಾಡ್ತಾರೆ. ಇದೇನು ಬಾಕ್ಸ್ ತರ ಬಂದ್ಬಿಡ್ತು. ಆದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೋಲಿಸ್ಕೊಂಡ್ರೆ ತುಂಬಾ ಬೆಳವಣಿಗೆ ಆಗಿದೆ ಫ್ರೆಂಡ್ಸ್ ಒಬ್ಬಟ್ಟಲ್ಲಿ, ನಾವು ಮಾಡೋ ಒಬ್ಬಟ್ಟಲ್ಲಿ. ಈಗಲೂ ಎಕ್ಸ್ಟ್ರಾ ಇಟ್ಟು ಸೈಡಿಗೆ ಬಂದೈತೆ. ಅದನ್ನ ಮತ್ತೆ ಕಟ್ ಮಾಡ್ಕೊಳ್ವಾ. ಆಗೋದೇನಿದೆ, ಕಳ್ಕೊಳ್ಳೋದೇನಿದೆ. ಇದಂತೂ ಮಿಸ್ಟೇಕ್ ಎಲ್ಲಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ತುದಿಲಿ ಹಿಟ್ಟು ಸಪ್ರೇಟ್ ಆಗ್ತಿದೆ. ಯಾಕೆ? ಹೂರ್ಣ ಸ್ಪ್ರೆಡ್ ಆಗ್ತಾ ಇಲ್ಲ. ಗೊತ್ತು, ಅದು ತೊಳುತ್ತಾ ಇದ್ರು ಹೂರ್ಣ ಹೋಗ್ತಿಲ್ವಲ್ಲ ತುದಿಗೆ. ನಮ್ಮ ಅತ್ತೆ ಮನೆಗೆ ನಾನು ಹೋಗಕ್ಕೆ ಅತ್ತಂಗೆ ಅಳ್ತೈತೆ. ನಾನು ಹೋಗಲ್ಲ ಅಂತ. ವಾಟ್ ಐ ಡೂ ಫ್ರೆಂಡ್ಸ್? ಸೆಡ್ ಫ್ರೆಂಡ್ಸ್, ಟೆಲ್ ಮಿ ಫ್ರೆಂಡ್ಸ್. ಸ್ವಲ್ಪ ಕಿತ್ತೋಯ್ತು.
ಇಟ್ಸ್ ಓಕೆ. ಇದನ್ನ ಪ್ಯಾಚ್ ವರ್ಕ್ ಮಾಡುವ. ಎಲ್ಲಿ ತಪ್ಪಾಗುತ್ತೋ ಅದನ್ನ ಸರಿಪಡಿಸ್ಕೋಬೇಕು ಪ್ಯಾಚ್ ವರ್ಕ್ ಮಾಡಿ. ಎಲ್ಲ ಮಾಡ್ತೀನಿ, ಒಬ್ಬಟ್ಟು ಒಂದು ಬರ್ತಾ ಇಲ್ಲ ಅಂದ್ರೆ ಒಬ್ಬಟ್ಟು ನಂಗೆ ಆಗಿ ಬರ್ತಾ ಇಲ್ವಾ ಏನು ಗೊತ್ತಾಗ್ತಿಲ್ಲ. ಯಾರು 10 ಜನ ಮನೆಗೆ ನೆಂಟ್ರು ಬಂದ್ಬಿಟ್ಟು ನಿನ್ ಕೈಯಲ್ಲಿ ಒಬ್ಬಟ್ಟು ಮಾಡಿ ತಿನ್ಬೇಕು ಅನ್ಸ್ತಿತಿ, ಒಬ್ಬಟ್ಟು ಮಾಡು ಅಂದ್ರೆ ಏನ್ ಗತಿ. ಮನೆ ಮರದೇ ಹೋಗ್ತಿತ್ತು ಅಷ್ಟೇ, ಇನ್ನೇನಿಲ್ಲ. ನಮಗ್ ಬರಲ್ಲ ಅಂತೀನಿ, ಇಲ್ಲ ಮನೆ ಬರದೆ ಹೋಗ್ತದೆ ಒಂದ್ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ಬಿಟ್ಟು ಈ ತರ ತೂತ್ ಒಬ್ಬಟ್ಟು ಮಾಡಾಕ್ತೀನಿ. ಟೇಸ್ಟ್ ಚೆನ್ನಾಗಿ ಬರ್ತೈತೆ, ಆಕೃತಿ ಮಾತ್ರ ಹಿಂಗೈತೆ ಏನು ಗೊತ್ತಾಗ್ತದೆ. ನನ್ಗೆ ಈ ತರ ಬಟ್ಟೆ ತರ ಬರಬೇಕು ಅಂತ ಇತ್ತು ಫ್ರೆಂಡ್ಸ್, ಬಟ್ಟೆ ತರ ಬಂದೈತೆ. ಈಗ ಸೆಕೆಂಡ್ ಒನ್ ಹಾಕುವ. ಬನ್ನಿ ಬನ್ನಿ. ಬನ್ನಿ ಅಂದ್ರೆ ಈ ರೂಪದಲ್ಲಿ ಬರೋದಾ ಅಲ್ವಾ? ಪ್ಲೀಸ್. ಎರಡನೇದೊಂದು ಸ್ವಲ್ಪ ದೃಷ್ಟಿ ಆಗಿ ಹೋಯ್ತು ಫ್ರೆಂಡ್. ಇದು ದೃಷ್ಟಿ ಆಗೈತೆ, ಇದು ಸೈಡಿಗೆ ತೆಗ್ದಾಕುವ. ದೃಷ್ಟಿ ತೆಗ್ದಾಕ್ಬೇಕು ಫಸ್ಟ್ಗೆ, ನಂಗೆ ಮರ್ತೋಯ್ತು. ಜನ್ಮಕ್ಕೆ ಹೋಗೋ. ಫೈನಲಿ 2 ಒಬ್ಬಟ್ಟು ಹಾಕೊಂಡೋಗಿ ಬಿಸಿ ಬಿಸಿ ಕಾಯಲ್ ಜೊತೆ ನನ್ನ ಗಂಡನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ದೇವರಣ್ಣ ನನ್ಗೆ ನಂಬಿಕೆ ಇಲ್ಲ ನಾನು ಮಾಡಿರೋ ಅಡುಗೆ ಮೇಲೆ. ನನ್ನ ಗಂಡ ಸೂಪರ್ ಆಗೈತೆ ಅಂತ ಮುದ್ಕಿ ಮಾಡ್ದಂಗೆ ಮಾಡಿದ್ದೀನಾ? ಪ್ರತಿದಿನ ನೀನು ಹೇಳೋದು ನಂಬ್ತಿದ್ದೆ, ಇವತ್ತು ನಾನು ನಂಬಲು ರೆಡಿ ಇಲ್ಲ. ನಾನೇ ಟೇಸ್ಟ್ ನೋಡ್ತೀನಿ. ಒಂದೇ ಒಂದು ತುತ್ತು ತಿನ್ಸಪ್ಪ, ತಿನ್ಸು ರಾಜ. ಹೆಂಗ್ ಫ್ರೆಂಡ್ಸ್ ಚೆನ್ನಾಯ್ತಂತೆ. ಫ್ರೆಂಡ್ಸ್ ಫೈನಲಿ ಒಂದು 60% ಬಂದಿದ್ದೀನಿ ಫ್ರೆಂಡ್ಸ್, ಪರವಾಗಿಲ್ಲ, ಸಾರ್ಥಕ ಆಯ್ತು ಅಂತ ಅನ್ನಿಸ್ತೈತೆ. ಚೆನ್ನಾಗೈತೆ ಫ್ರೆಂಡ್ಸ್. ಕಾಯಲ್ ಜೊತೆಗೆ ನಮಗೆ ತುಪ್ಪಕ್ಕಿಂತ ಕಾಯಲ್ ಜೊತೆ ಹಾಕೊಂಡು ತಿನ್ನೋಕ್ಕೆ ನಮಗೆ ಸಕ್ಕ ಟೇಸ್ಟಿ ಅನ್ಸೋದು. ಓಕೆ ಫ್ರೆಂಡ್ಸ್, ಎಲ್ಲ ಅಡುಗೆ ಎಲ್ಲ ಮಾಡಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಒಬ್ಬಟ್ಟು ಚಪಾತಿ ಮಾಡಿದ್ರೆ ಶೆಲ್ಫ್ ಕ್ಲೀನಿಗೆ ಸ್ವಲ್ಪ ಕಷ್ಟ. ಇಲ್ಲಿ ಫ್ರೆಂಡ್ಸ್ ಎಷ್ಟು ತೆಳ್ಳಗೆ ಮಾಡಿದ್ದೀನಿ. ನನಗೆ ಹಿಂಗೆ ಬೇಕಿತ್ತು ಫ್ರೆಂಡ್ಸ್, ಹಿಂಗಂದರೆ ಈ ಥರ ಆಗಬೇಕು ಅಂತ. ಫೈನಲಿ ಹಿಂಗೆ ಬಂತು. 2 ಹಾಕ್ಕೋತೀನಿ. ಇದರ ಮೇಲೆ ಕಾಯಿ ಹಾಲು ತುಂಬ ಹಾಕ್ಕೋಬೇಕು, ತಟ್ಟೆ ತುಂಬ. ಎಷ್ಟು ವರ್ಷ ಆಗಿತ್ತು ಫ್ರೆಂಡ್ಸ್ ಈ ಥರ ಒಬ್ಬಟ್ಟು ಕಾಯಿ ಹಾಲು ತಿಂದು. ಈ ಥರ ಫುಲ್ಲು ನೆನೆಸ್ಕೊಂಡು ಕಾಯಿ ಹಾಲಲ್ಲಿ ಒಬ್ಬಟ್ಟು ಹೂರ್ಣ ಜೊತೆ ತಿಂತಾ ಇದ್ರೆ ಹೆಂಗಿರ್ತೈತೆ ಗೊತ್ತಾ ಫ್ರೆಂಡ್ಸ್? ತುಪ್ಪಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಬಂದ್ಬಿಡ್ತು ಫ್ರೆಂಡ್ಸ್ ನನಗೆ ಒಬ್ಬಟ್ಟು, ನೋ ಟೆನ್ಷನ್. ನಿಜ ಸೂಪರ್ ಐತೆ. ಓಕೆ ಫ್ರೆಂಡ್ಸ್, ಗಡತ್ತಾಗಿ ಒಬ್ಬಟ್ಟು ತಿಂದಿದ್ದಕ್ಕೆ ಸೂಪರ್ ಆಗಿ ನಿದ್ದೆ ಬರ್ತೈತಿ ಇವತ್ತು. ವಿಶ್ ಮಾಡುವ. ಮಂಜುಳಾ ಸಿಸ್ಟರ್ ಹಾಯ್, ಯಶವಂತ್ ಹಾಯ್, ಜ್ಯೋತಿ ಸಿಸ್ಟರ್ 31ಕ್ಕೆ ಹ್ಯಾಪಿ ಬರ್ತ್ಡೇ, ರೇಷ್ಮಾ ಸಿಸ್ಟರ್ 21ಕ್ಕೆ ಹ್ಯಾಪಿ ಬರ್ತ್ಡೇ, ರಾಜೇಶ್ ಅಣ್ಣ 23ಕ್ಕೆ ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.